ಬೆವರಿಂದ ಎಷ್ಟೊಂದು ಸ್ಕಿನ್ ಕಾಯಿಲೆಗಳಾಗೋ ಚಾನ್ಸಸ್ ಇರುತ್ತೆ. ಒಂದು ಅಲರ್ಜಿಗಳು ಆಗ್ಬೋದು, ಇಲ್ಲಾಂದರೆ ಇನ್ಫೆಕ್ಷನ್ಸು ಆಗ್ಬೋದು. ಎಲ್ರದ್ದು ಸ್ಕಿನ್ ಸೇಮ್ ಇರಲ್ಲ. ಸಮ್ಮರ್ ಬರಲಿ ವಿಂಟರ್ ಬರಲಿ, ಇಟ್ ಮೇನ್ಲಿ ಡಿಪೆಂಡ್ಸ್ ನಮ್ಮ ಜೀನ್ಸ್ ಮೇಲೆ. ಮಜ್ಜಿಗೆ ಕುಡಿಬೋದು, ಅದನ್ನೇ ಹಾಲು ಜಾಸ್ತಿ ಕುಡಿದ್ರೆ, ಪನೀರ್ ಜಾಸ್ತಿ ತಿಂದ್ರೂ ತುಂಬ ಹೊತ್ತು ಬಿಸಿಲಲ್ಲಿ ಇದ್ದರೆ ಡ್ಯಾಮೇಜ್ ಮಾಡೇ ಮಾಡುತ್ತೆ. ತುಂಬ ಹೈ ಕಂಟೆಂಟ್ ಆಫ್ ಶುಗರ್ ಇರುತ್ತೆ. ಆ ಶುಗರ್ ಏನು ಮಾಡುತ್ತೆ ನಮಗೆ, ಆ್ಯಸ್ ಐ ಟೋಲ್ಡ್, ಒಂದಂತೂ ಪಿಂಪಲ್ಸ್ ಬರುತ್ತೆ, ಇನ್ನೊಂದು ಏಜಿಂಗು ಫಾಸ್ಟಾಗಿ ಆಗುತ್ತೆ. ಎಷ್ಟೊಂದು ಥರ ಕ್ರೀಮ್ಸ್ ಇದೆ, ಬಟ್ ಆ ಕ್ರೀಮ್ಸ್ ಆರ್ ನಾಟ್ ಸರ್ಟಿಫೈಡ್. ಅದರಿಂದ ಜಾಸ್ತಿ ಆಗುತ್ತೆ ಹೊತ್ತು ಕಡಿಮೆ ಆಗಲ್ಲ. ಸ್ಕಿನ್ ಕೇರ್ಗೆ ಅಥವಾ ನಿಮ್ಮ ಗ್ಲೋಗೆ ಟರ್ಮರಿಕ್ ಯೂಸ್ ಮಾಡ್ತಾ ಇದ್ರೆ ಬೇಡ. ನಿಮ್ಮ ಹಚ್ಚೋ ಕ್ರೀಮ್ನ ನಿಮ್ಮ ಹಸ್ಬೆಂಡಿಗೆ ಕೊಡ್ತೀನಿ ಅನ್ನೋದು ತಪ್ಪದು. ಬಟ್ ಯಾರಿಗೆ ಪಿಗ್ಮೆಂಟೇಷನ್ ಇದೆ, ಬಂಗಿರುತ್ತೆ, ಟ್ಯಾನಿಂಗ್ ಆಗ್ತಾ ಇರುತ್ತೆ, ಕ್ರಿಕೆಟ್ ಆಡಕ್ಕೆ ಹೋಗ್ತಿರ್ತಾರೆ, ಅವ್ರಿಗೆಲ್ಲ ಕಂಪಲ್ಸರಿ ಅವ್ರು ಯೂಸ್ ಮಾಡಿದ್ದಾರೆ, ಯೂಟ್ಯೂಬಲ್ಲಿ ಅದು ತೋರಿಸಿದ್ದಾರೆ ಅಂತ ಯೂಸ್ ಮಾಡಕ್ಕೆ ಹೋಗ್ಬೇಡಿ. ವಯಸ್ಸಾಗಿದ್ದವರು ಸ್ಕಿನ್ ಕ್ಯಾನ್ಸರ್ ಪ್ರಿವೆಂಟ್ ಮಾಡೋಕ್ಕೆ ಹಚ್ಚಲೇಬೇಕು. ಕೋಕೋನಟ್ ಆಯಿಲ್ ಹಚ್ಚಿ, ಅದು ಒನ್ ಟೈಪ್ ಆಫ್ ಮಾಯ್ಶ್ಚರೈಸರು. ಬಟ್ ಅದನ್ನು ಹಚ್ಚಿದ್ದೀನಿ, ನಾನು ಮಾಯ್ಶ್ಚರೈಸರ್ ಬೇಕಾಗಿಲ್ವಾ ಡಾಕ್ಟರ್ ನನಗೆ ಅಂತ ತುಂಬ ಜನ ಕೇಳ್ತಾರೆ. ಸನ್ ಬರ್ನ್ ಆಗುತ್ತೆ, ಅದರಿಂದ ಕ್ಯಾನ್ಸರ್ ಸಾಧ್ಯತೆಗಳು ತುಂಬ ಬೇಗ ಇರುತ್ತೆ. ಅಂತಂದರೆ DNA ಡ್ಯಾಮೇಜ್ ಮಾಡುತ್ತೆ ಅದೇ ಸೂರ್ಯನ ಕಿರಣಗಳು. ಇಚ್ಚಿನೆಸ್ಸು, ರೆಡ್ನೆಸ್ಸು ಯೂಶಲಿ ಅಂಡರ್ ಆರ್ಮ್ಸು, ಥೈಸ್ ಹತ್ರ ಆಗೋ ಚಾನ್ಸಸ್ ತುಂಬ ಕಾಮನ್. ಬಾಡಿಯಲ್ಲಿ ನೀರಂಶ ಕಡಿಮೆ ಇದ್ದಾಗ ಇದಕ್ಕೆ ಶುಗರ್ ಜಾಸ್ತಿ ಆದರೆ ತುಂಬ ಡ್ಯಾಮೇಜ್ ಆಗೋ ಸಾಧ್ಯತೆಗಳಿರುತ್ತೆ. ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ, ನಾನು ರಕ್ಷಾ ಕೋಟ್ಯಾನ್. ಬೇಸಿಗೆ ಬಂತು ಅಂತ ಹೇಳಿದ್ರೆ ಡಿಹೈಡ್ರೇಷನ್ ಒಂದು ಕಡೆ ಆದರೆ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅಥವಾ ಚರ್ಮಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳು ಕೂಡ ಹೆಚ್ಚಾಗ್ತಾನೆ ಹೋಗುತ್ತೆ. ಹಾಗಿದ್ರೆ ಈ ಬೇಸಿಗೆ ಸಮಯದಲ್ಲಿ ನಮ್ಮ ಚರ್ಮದ ಕಾಂತಿಯನ್ನು ಹೆಚ್ಚಿಸುವುದು ಹೇಗೆ, ಯಾವೆಲ್ಲ ಸ್ಕಿನ್ ಇಶ್ಯೂಸ್ ಅಥವಾ ಸ್ಕಿನ್ ಪ್ರಾಬ್ಲಮ್ಸ್ ಬರಬಹುದು, ಇದಕ್ಕೆ ನಮ್ಮ ಲೈಫ್ ಸ್ಟೈಲ್ ಯಾವ ರೀತಿಯಾಗಿರಬೇಕು, ಸ್ಕಿನ್ನನ್ನು ಹೈಡ್ರೇಟ್ ಆಗಿ ಇಟ್ಕೊಳ್ಳೋದು ಹೇಗೆ, ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಪ್ರಿಯಾಂಕಾ ಕುರಿ, ಕನ್ಸಲ್ಟೆಂಟ್ ಡರ್ಮಟಾಲಜಿಸ್ಟ್, ಆಸ್ಟರ್ ಹಾಸ್ಪಿಟಲ್, ವೈಟ್ ಫೀಲ್ಡ್, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಡಾಕ್ಟರ್, ಈಗ ಸಮ್ಮರ್ ಅಥವಾ ಬೇಸಿಗೆ ಬಂತು ಅಂತ ಹೇಳಿದಾಗ ತುಂಬಾ ಜನ ಸ್ಕಿನ್ ಬಗ್ಗೆ ಒಂದು ವರಿ ಮಾಡ್ತಾರೆ. ಕೆಲವರಿಗೆ ಡ್ರೈ ಸ್ಕಿನ್ ಆಗುತ್ತೆ, ಇಚ್ಚಿಂಗ್ ಆಗುತ್ತೆ, ಸೊ ತುಂಬಾ ಪ್ರಾಬ್ಲಮ್ಸ್ ಬರುತ್ತೆ. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ನೀವು ನೋಡಿರೋ ಹಾಗೆ ಈ ಬೇಸಿಗೆ ಟೈಮಲ್ಲಿ ಯಾವೆಲ್ಲ ಚರ್ಮಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳು ಹೆಚ್ಚಾಗಿ ಕಾಣಿಸುತ್ತೆ ಅಂತ? ಮೇನ್ಲಿ ಸಮ್ಮರಲ್ಲಿ ಏನಾಗುತ್ತೆ ಅಂತಂದರೆ, ಒಂದು ಸ್ವೆಟ್ಟಿಂಗ್ ಪ್ರಾಬ್ಲಮ್ ಅಲ್ವಾ, ತುಂಬ ಬೆವರು ಬರುತ್ತೆ. ಸೊ ಬೆವರಿಂದ ಎಷ್ಟೊಂದು ಸ್ಕಿನ್ ಕಾಯಿಲೆಗಳಾಗೋ ಚಾನ್ಸಸ್ ಇರುತ್ತೆ. ಒಂದು ಅಲರ್ಜಿಗಳು ಆಗ್ಬೋದು, ಇಲ್ಲಾಂದರೆ ಇನ್ಫೆಕ್ಷನ್ಸು ಆಗ್ಬೋದು. ಸೊ ಇವಾಗ ಅಲರ್ಜಿ ಅಂತಂದರೆ ಮೋಸ್ಟ್ ಕಾಮನ್ ಅಂದರೆ ಹೀಟ್ ರ್ಯಾಶ್, ಆಯಿತಾ? ಹೀಟ್ ರ್ಯಾಶ್ ಬಂದೇ ಬರುತ್ತೆ ನಮಗೆ. ಇನ್ನೊಂದು ಬೆವರ್ ಸಾಲೆ ಅಂತ ಹೇಳ್ತೀವಲ್ಲ, ಅದೇ ಹೀಟ್ ರ್ಯಾಶ್. ಓಕೆ, ಸೊ ಅದರಿಂದ ನಮಗೆಲ್ಲ ಇಚ್ಚಿ ಪ್ಯಾಪ್ಯೂಲ್ಸ್ ಆಗುತ್ತೆ, ಒಂಥರ ಇಚ್ಚಿಂಗ್ ಇರುತ್ತೆ. ಮಕ್ಕಳಲ್ಲಿ ತುಂಬ ಕಾಮನ್ನು ಹೀಟ್ ರ್ಯಾಶು. ನೆಕ್ಸ್ಟು ಅದೇ ಬೆವರಿಂದ ನಮಗೆ ಇರಿಟೇಷನ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಆ ಸ್ವೆಟ್ಟಿಂದ ನಮಗೆ ಸ್ವೆಟ್ ಡರ್ಮಟೈಟಿಸ್ ಅಂತ ಹೇಳ್ತೀವಿ, ಇಲ್ಲ ಒಂಥರ ಇರಿಟೇಷನು ಅಥವಾ ಎಕ್ಸಿಮಾ. ಸೊ ಅವಾಗ ಏನಾಗುತ್ತೆ, ಸ್ವಲ್ಪ ಇಚ್ಚಿನೆಸ್ಸು, ರೆಡ್ನೆಸ್ಸು ಯೂಶಲಿ ಅಂಡರ್ ಆರ್ಮ್ಸು, ಥೈಸ್ ಹತ್ರ ಆಗೋ ಚಾನ್ಸಸ್ ತುಂಬ ಕಾಮನ್. ಓಕೆ, ನೆಕ್ಸ್ಟು ಅದೇ ಬೆವರಿಂದ ನಾವು ಡಿಹೈಡ್ರೇಷನು ಆಗುತ್ತೆ. ನಮ್ಮ ಡಿಹೈಡ್ರೇಷನ್ ಅಂದರೆ ನಮ್ಮ ಸ್ಕಿನ್ ಒಳಗಡೆ ಇರೋ ವಾಟರ್ ಪದಾರ್ಥ ಅಥವಾ ನೀರಿನ ಅಂಶ ಕಡಿಮೆ ಆಗುತ್ತೆ. ಆವಾಗ ನಮ್ಮ ಸ್ಕಿನ್ ತುಂಬ ಡ್ರೈ, ಡಲ್, ರಿಂಕಲ್ಸ್ ಜಾಸ್ತಿ ಬೀಳುತ್ತೆ. ಇನ್ನೊಂದೇನು ಇನ್ಫೆಕ್ಷನ್ಸಲ್ಲಿ ಒಂದು ಮೋಸ್ಟ್ ಕಾಮನ್ ಇರೋದು ಫಂಗಲ್ ಇನ್ಫೆಕ್ಷನ್ಸು, ಇನ್ನೊಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್. ಫಂಗಲ್ ಇನ್ಫೆಕ್ಷನ್ಸ್ ಮೋಸ್ಟ್ ಕಾಮನ್. ಫಂಗಲ್ ಅಂತಂತಂದ್ರೆ ನಾವು ಹುಳ್ಕಡ್ಡಿ ಅಂತ ಅಂತೀವಲ್ಲ, ಅದಕ್ಕೆ ಫಂಗಲ್ ಇನ್ಫೆಕ್ಷನ್ಸ್ ಅಂತ ಅಂತೀವಿ. ಅದೂ ಯೂಶಲಿ ಇನ್ನರ್ ಥೈಸ್ ಒಳಗಡೆ, ಇಲ್ಲಾಂದ್ರೆ ಎಲ್ಲಿ ಗಾಳಿ ಆಡಲ್ಲ, ಅಂಡರ್ ಆರ್ಮ್ಸು, ಅಂಡರ್ ದ ಬ್ರೆಸ್ಟು, ಅದು ಮೋಸ್ಟ್ ಕಾಮನ್. ಅದೇ ಥರದ್ರಲ್ಲಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್. ಸೊ ಬ್ಯಾಕ್ಟೀರಿಯಾನು ಅದೇ ಸ್ವೆಟ್ಟಲ್ಲಿ ಬ್ಯಾಕ್ಟೀರಿಯಾ ಗ್ರೋ ಆಗುತ್ತೆ. ಒಬ್ರೊಬ್ರಿಗೆ ಮೊಡಮೆಗಳು ಜಾಸ್ತಿ ಬರುತ್ತೆ ಅದೇ ಸ್ವೆಟ್ಟಿಂದ, ಒಬ್ರೊಬ್ರಿಗೆ ಬಾಯಿಲ್ಸು, ಇನ್ಫೆಕ್ಷನ್ಸು, ಗಾಯಗಳೆಲ್ಲ ಜಾಸ್ತಿ ಆಗುತ್ತೆ. ಓಕೆ, ಇನ್ನು ಕೆಲವರಿಗೆ ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತಲ್ಲ, ಅಂದರೆ ತುರ್ಕೆ ಸ್ಟಾರ್ಟ್ ಆಗೋದು, ಅದಾದಮೇಲೆ ಒಂದು ರೀತಿ ವೈಟ್ ರೀತಿಯಾದಂಥ ಪೌಡರ್ಸ್ ಥರ ಬರುತ್ತೆ. ಸೊ ಇಚ್ಚಿಂಗ್ ಯೂಶಲಿ ಸಮ್ಮರಲ್ಲೇ ಜಾಸ್ತಿ ಆಗುತ್ತೆ, ಹೇಗೆ? ಇಚ್ಚಿಂಗ್ ಮೇನ್ಲಿ ಯೂಶಲಿ ವಿಂಟರಲ್ಲಿ ಜಾಸ್ತಿ, ಚರ್ಮ ಡ್ರೈ ಆದಾಗ. ಓಕೆ ಓಕೆ. ಸೊ ಸಮ್ಮರಲ್ಲಿ ಏನಾಗುತ್ತೆ ಅಂತಂದ್ರೆ, ಬೆವರ್ ಸಾಲೆ ಥರ ಬಂದಾಗ ಅದು ಹೀಟ್ ರ್ಯಾಶ್ ಅಂತ ಹೇಳ್ತೀವಲ್ಲ, ಅದು ಇಚ್ಚಿಂಗ್ ಆಗುತ್ತೆ ಹೊತ್ತು ಡ್ರೈ ಇಂದ ಚರ್ಮ ಈ ಥರ ಸುಲಿಯಲ್ಲ ಸಮ್ಮರಲ್ಲಿ. ವಿಂಟರ್ ಅಲ್ಲಿ ಡ್ರೈ ಸ್ಕಿನ್ಗೆ ತುಂಬಾ ಇಚ್ಚಿಂಗ್ ಆಗುತ್ತೆ, ಅವಾಗ ಡ್ರೈ ಆಗ್ಬಿಟ್ಟು ಸ್ಕಿನ್ ಸುಲಿಯುತ್ತೆ ಅವಾಗ. ಓಕೆ ಓಕೆ. ಈಗ ಕೆಲವ್ರದ್ದು ಸ್ಕಿನ್ ಟೈಪ್ ಒಂದೊಂದು ರೀತಿ ಇರುತ್ತೆ, ಒಬ್ಬೊಬ್ರದ್ದು ಒಂದೊಂದು ಇರುತ್ತೆ, ಡ್ರೈ ಸ್ಕಿನ್ನು ಅಥವಾ ಆಯಿಲ್ ಸ್ಕಿನ್ನು ಅಂತ. ಬಟ್ ಬೇಸಿಗೆ ಅಂತ ಬಂದಾಗ ಯಾಕೆ ಈ ತರ ಡಿಫ್ರೆನ್ಸ್ ಇರುತ್ತೆ? ಲೈಕ್ ಈಗ ಡ್ರೈ ಸ್ಕಿನ್ ಇತ್ತು ಅಂತ ಹೇಳಿದ್ರು ಕೂಡ ಅವ್ರಿಗೆ ಬರುವಂತ ಸ್ಕಿನ್ ಇಶ್ಯೂಸ್ ಬೇರೆನೇ ಇರುತ್ತೆ, ಅಥವಾ ಆಯಿಲಿ ಸ್ಕಿನ್ ಅವರಿಗೆ ಬೇರೆನೇ ಇರುತ್ತೆ, ಹೇಗೆ ಅಂತ? ಹೌದು. ಸೊ ಇವಾಗ ಸಮ್ಮರಲ್ಲಿ ಏನಾಗುತ್ತೆ
ಏನಾಗತ್ತೆ ಅಂತಂದ್ರೆ ಇವಾಗ ಎಲ್ರಿಗೂ ಸ್ವೆಟ್ ಬಂದೇ ಬರುತ್ತೆ, ಬಟ್ ಇಟ್ ಡಸಂಟ್ ಮೀನ್ ದಟ್ ನಮ್ ಸ್ಕಿನ್ ಟೈಪ್ ಅವ್ರ ಸ್ಕಿನ್ ಟೈಪ್ ಸೇಮ್ ಎಲ್ರದ್ದು ಸೇಮ್ ಇರುತ್ತೆ ಅಂತ ಅಲ್ಲ. ಇವಾಗ ಬೇರೆ ಬೇರೆ ಇರುತ್ತೆ. ನನ್ ಸ್ಕಿನ್ ಡ್ರೈ, ನಿಮ್ ಸ್ಕಿನ್ ಆಯಿಲಿ ಅಂತ ಅನ್ಕೊಳ್ಳಿ. ಇವಾಗ ಸಮ್ಮರ್ ಅಲ್ಲಿ ನಿಮ್ಗೆ ಇನ್ನೂ ಜಾಸ್ತಿ ಆಯಿಲಿ ಅನ್ಸ್ಬೋದು. ಓಕೆ, ನಮ್ಗೆ ವಿಂಟರ್ ಅಲ್ಲಿ ತುಂಬಾ ಡ್ರೈ ಆಗತ್ತೆ ಅವಾಗ. ಬಟ್ ನಮ್ಗೆ ಸಮ್ಮರ್ ಅಲ್ಲಿ ಬಂದಿದಾಗ ಸೊ ಅದು ನಮ್ ಡ್ರೈ ಸ್ಕಿನ್ ಸ್ವಲ್ಪ ನಾರ್ಮಲ್ ಆಗಿ ಅನ್ಸುತ್ತೆ, ಅಷ್ಟೊಂದು ಎಳೆದಂಗ ಅನ್ಸಲ್ಲ, ಡ್ರೈ ಅನ್ಸಲ್ಲ. ನಮ್ಗೆ ಸಮ್ಮರ್ ಸ್ವಲ್ಪ ಸೂಟೇಬಲ್ ಅಂತ ಹೇಳ್ತೀವಿ. ಸೊ ಎಲ್ರದ್ದು ಸ್ಕಿನ್ ಸೇಮ್ ಇರಲ್ಲ, ಸಮ್ಮರ್ ಬರ್ಲಿ ವಿಂಟರ್ ಬರ್ಲಿ. ಇಟ್ ಮೇನ್ಲಿ ಡಿಪೆಂಡ್ಸ್ ನಮ್ ಜೀನ್ಸ್ ಮೇಲೆ, ಜೆನೆಟಿಕ್ಸ್ ಮೇಲೆ, ನಮ್ ಲೈಫ್ ಸ್ಟೈಲ್ ಮೇಲೆ, ನಾವು ಊಟದ ಏನ್ ತಿಂತೀವಿ ಅದ್ರ ಮೇಲೇನು ಡಿಪೆಂಡ್ಸ್. ಸೊ ತುಂಬಾ ಜಾಸ್ತಿ ಜಂಕ್ ಫುಡ್ಸು, ಆಯಿಲಿ ಫುಡ್ಸು ತಿಂದರೆ ನಮ್ಮ ಸ್ಕಿನ್ನಲ್ಲೂ ಆಯಿಲಿ ಸಿಕ್ರೀಟ್ ಆಗಕ್ಕೆ ಶುರು ಆಗುತ್ತೆ. ಸೊ ಹಾಗಾಗಿ ಎಲ್ರದ್ದು ಬೇರೆ ಥರ ಇರುತ್ತೆ. ಸಮ್ಮರ್ ಅಂತಂದ್ರೆ ಎಲ್ರದ್ದು ಆಯಿಲಿ ಆಗಲ್ಲ. ಇವಾಗ ಡ್ರೈ ಇರೋರಿಗೆ ಸ್ವಲ್ಪ ನಾರ್ಮಲ್ ಅನ್ಸುತ್ತೆ, ಆಯಿಲಿ ಇರೋರಿಗೆ ತುಂಬಾ ಜಾಸ್ತಿ ಆಯಿಲ್ ಅನ್ಸುತ್ತೆ ಬಿಕಾಸ್ ಆಫ್ ಸ್ವೆಟ್ ಅಷ್ಟೇ. ಓಕೆ. ಹಾಗಿದ್ರೆ ಕೇರ್ ಕೂಡ ಡಿಫ್ರೆಂಟ್ ಆಗಿ ಇರಬೇಕಾ? ಸ್ಕಿನ್ ಲೈಕ್ ನೀವು ಹೇಳ್ದಂಗೆ ಆಯಿಲಿ ಸ್ಕಿನ್ ಅವ್ರಿಗೆ ಕೇರ್ ಬೇರೆ ಇರಬೇಕು ಅಥವಾ ಡ್ರೈ ಸ್ಕಿನ್ ಅವ್ರಿಗೆ ಕೇರ್ ಬೇರೆ ಇರಬೇಕು, ಆ ಥರ ಏನಾದರೂ ಇದೆಯಾ? ಹಾಗೆ ಎಲ್ರದ್ದು ಬೇರೆ ಬೇರೆ, ಎಲ್ಲರಿಗೂ ಸೇಮ್ ಕೇರ್ ಅಂತ ಹೇಳಕ್ಕೆ ಆಗಲ್ಲ. ಒಬ್ರದ್ದು ಕಾಂಬಿನೇಷನ್ ಸ್ಕಿನ್ ಬೇರೆ ಇರುತ್ತೆ, ಒಬ್ರು ಸೆನ್ಸಿಟಿವ್ ಇರುತ್ತೆ. ಆಯಿಲಿ ಸ್ಕಿನ್ ಅವ್ರಿಗೇನೆ ಬೇರೆ, ಡ್ರೈ ಸ್ಕಿನ್ ಅವ್ರಿಗೆ ಬೇರೆ. ಸಮ್ಮರ್ ಬರ್ಲಿ ಎಲ್ಲರಿಗೂ ಸಮ್ಮರ್ ಸ್ಕಿನ್ ಕೇರ್ ಎಲ್ಲರಿಗೂ ಸೇಮ್ ನಾನು ಹೇಳಿದ್ ಎಲ್ರೂ ಅದು ಫಾಲೋ ಮಾಡಕ್ ಆಗಲ್ಲ. ಸೊ ಆಯಿಲಿ ಸ್ಕಿನ್ ಅವ್ರಿಗೆ ಆಯಿಲ್ ಸ್ಕಿನ್ ಟೈಪ್ ಅಲ್ಲಿನೇ ನಾವು ಕ್ಲೆನ್ಸರ್ ಕೊಡ್ತೀವಿ, ಮಾಯಶ್ಚರೈಸರ್, ಸನ್ಸ್ಕ್ರೀನ್ ಅದೇ ತರ ಬೇರೆ ಇರುತ್ತೆ. ಡ್ರೈ ಸ್ಕಿನ್ ಅವ್ರಿಗೆ ಬೇರೆ ಇರುತ್ತೆ. ಓಕೆ. ಸೊ ಇಂಡಿವಿಜುವಲಿ ಟ್ರೀಟ್ ಮಾಡೋದು ತುಂಬಾನೇ ಮುಖ್ಯ ಆಗುತ್ತೆ. ಡೆಫಿನೆಟ್ಲಿ ಎಲ್ರಿಗೂ ಬ್ಲಾಂಕೆಟ್ ಟ್ರೀಟ್ಮೆಂಟ್ ಕೊಡಕ್ಕಾಗಲ್ಲ, ಒಂದೇ ಟ್ರೀಟ್ಮೆಂಟ್ ಎಲ್ರಿಗೂ ಬರಲ್ಲ. ಓಕೆ. ಸೊ ಸನ್ಲೈಟ್ ಅಥವಾ ಸೂರ್ಯನ ಬೆಳಕು ನಮಗೆ ಒಳ್ಳೇದು ಅಂತ ಹೇಳ್ತಾರೆ, ಅಂದ್ರೆ ವೈಟಮಿನ್ ಡಿ ಸಿಗುತ್ತೆ ಮತ್ತೆ ಬೇರೆ ಏನೋ ಬೆನಿಫಿಟ್ಸ್ ಇದೆ ಅಂತ. ಆದ್ರೆ ಈಗ ಸಮ್ಮರ್ ಅಲ್ಲಿ ಸೂರ್ಯನ ಬೆಳಕು ಜಾಸ್ತಿನೇ ಇರುತ್ತೆ, ಹಾಗಿದ್ರು ಯಾಕೆ ಕೆಲವರಿಗೆ ಸ್ಕಿನ್ ಡ್ಯಾಮೇಜ್ ಆಗೋದು, ಟ್ಯಾನಿಂಗ್ ಆಗೋದು? ಹಾಗಿದ್ರೆ ಯಾವ ಟೈಮಲ್ಲಿರೋ ನಾವು ಸೂರ್ಯನ ಬೆಳಕನ್ನ ತಗೋಬೇಕಾಗತ್ತೆ? ಸೊ ಅದ್ರ ಬಗ್ಗೆ ತಿಳಿಸ್ಕೊಡಿ. ಓಕೆ. ಸೊ ಏನಾಗುತ್ತೆ ಅಂದರೆ ಸೂರ್ಯನ ಕಿರಣಗಳು ಯಾವಾಗಲೂ ಇಟ್ ಈಸ್ ಬೆನಿಫಿಷಿಯಲ್, ನಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಅದರಿಂದ ಏನು ಬರುತ್ತೆ ನಮಗೆ ವಿಟಮಿನ್ ಡಿ. ಓಕೆ, ವಿಟಮಿನ್ ಡಿ ಇಂದ ನಮ್ಮ ಮೂಳೆಗಳು, ನಮ್ಮ ಕ್ಯಾಲ್ಶಿಯಮು ಎಲ್ಲ ಚೆನ್ನಾಗಿರುತ್ತೆ, ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಹೌದು. ಬಟ್ ಅದೇ ಸೂರ್ಯನ ಕಿರಣಗಳು ನಾವು ತುಂಬ ಹೊತ್ತು ಬಿಸಿಲಲ್ಲಿ ಇದ್ರೆ ಡ್ಯಾಮೇಜ್ ಮಾಡುತ್ತೆ. ಇವಾಗ ಸೂರ್ಯನ ಕಿರಣಗಳ ಒಳಗಡೆ ಏನೇನಿರುತ್ತೆ, UVA, UVB, ಬ್ಲೂ ಲೈಟ್. ಸೊ UVA ಲೈಟಿಂದ ನಮ್ಮ ಸ್ಕಿನ್ ಏಜಿಂಗ್ ಫಾಸ್ಟ್ ಆಗುತ್ತೆ ತುಂಬ ಹೊತ್ತಿದ್ರೆ ಬಿಸಿಲಲ್ಲಿ. ಸೊ ಆಬ್ವಿಯಸ್ಲಿ ನಮಗೆಲ್ಲ ರಿಂಕಲ್ಸು, ಡಲ್ನೆಸ್ಸು, ಏಜಿಂಗು ತುಂಬ ಬೇಗ ಆಗುತ್ತೆ. ಅದೇ UVB ಏನು ಮಾಡುತ್ತೆ, ಸನ್ ಡ್ಯಾಮೇಜ್ ಅಂತಂದರೆ ಸನ್ ಬರ್ನ್ ಆಗುತ್ತೆ. ಅದರಿಂದ ಕ್ಯಾನ್ಸರ್ ಸಾಧ್ಯತೆಗಳು ತುಂಬ ಬೇಗ ಇರುತ್ತೆ. ಅಂತಂದರೆ DNA ಡ್ಯಾಮೇಜ್ ಮಾಡುತ್ತೆ ಅದೇ ಸೂರ್ಯನ ಕಿರಣಗಳು. ಸೊ ಹಾಗಾಗಿ ಎನಿಥಿಂಗ್, ಯಾವುದೇ ಪದಾರ್ಥ ಇರಲಿ, ತುಂಬ ಕಡಿಮೆನೂ ಯೂಸ್ ಮಾಡೋಂಗಿಲ್ಲ, ಅದನ್ನು ಜಾಸ್ತಿನೂ ಯೂಸ್ ಮಾಡೋಂಗಿಲ್ಲ. ಎಷ್ಟು ಬೇಕೋ ಅಷ್ಟು ನಮ್ಮ ಹೆಲ್ತ್ಗೆ ಒಳ್ಳೇದು. ಸೊ ಹಂಗಂತಂದ್ರೆ ಇವಾಗ ವಿಟಮಿನ್ ಡಿ ಯಾವಾಗ ಎಷ್ಟೋ ತನಕ ನಾವು ಬಿಸಿಲಲ್ಲಿ ಇರಬೇಕು, ಡಾಕ್ಟರ್ ನಮಗೆ ವಿಟಮಿನ್ ಡಿ ಬೇಕು ಅಂತಂದ್ರೆ ಯೂಶ್ವಲಿ 15 to 20 ಮಿನಿಟ್ಸು ವಾರದಲ್ಲಿ 3 ಸತಿನೂ ನೀವು ಬಿಸಿಲಲ್ಲಿ ನಿಂತರೆ ನಿಮ್ಮ ಬಾಡಿಯಲ್ಲಿ ವಿಟಮಿನ್ ಡಿ ಚೆನ್ನಾಗಿ ಸಿಂಥಸಿಸ್ ಆಗುತ್ತೆ. ಅದಕ್ಕೆ ಅಂತ ಡೈಲಿ ನೀವು ಬಿಸಿಲಲ್ಲಿ ಅದು 10 ರಿಂದ 4 ಗಂಟೆ ಒಳಗಡೆ ತುಂಬ ಜಾಸ್ತಿ UV ರೇಸ್ ಇರುತ್ತೆ. ಸೊ 10 ಗಂಟೆ ಒಳಗಡೆನೆ ಇಫ್ ಯು ಆರ್ ಎಕ್ಸ್ಪೋಸ್ಡ್ ಅಂದರೆ ಬೇಗನೆ ನೀವು ಬಿಸಿಲಲ್ಲಿ ಇದ್ದರೆ, ಇಲ್ಲ 4 ಗಂಟೆ ಮೇಲೆ ಬಿಸಿಲಲ್ಲಿದ್ದರೆ ನಿಮ್ಮ ಬಾಡಿಲಿ ವಿಟಮಿನ್ ಡಿ ಚೆನ್ನಾಗಿ ಸಿಂಥಸಿಸ್ ಆಗುತ್ತೆ, ಡ್ಯಾಮೇಜ್ ಕಡಿಮೆ ಆಗುತ್ತೆ. UV ರೇಸ್ ಅವಾಗ ಕಿರಣಗಳಲ್ಲಿ ಕಡಿಮೆ ಇರುತ್ತೆ. ಸೊ ನಮಗೆ ಡ್ಯಾಮೇಜು, ಸನ್ ಟ್ಯಾನಿಂಗು ಅವಾಗ ಕಡಿಮೆ ಆಗುತ್ತೆ. ಓಕೆ. ಸೊ 10 ಗಂಟೆ ಒಳಗಡೆ ಬೆಳಗ್ಗೆ, ಸಂಜೆ 4 ಗಂಟೆ ಮೇಲೆ ಸ್ವಲ್ಪ ಅದ್ರದ್ದು ಪ್ರಖರತೆ ಕೂಡ ಕಡಿಮೆ ಇರುತ್ತೆ ಹೇಳ್ಬೋದು, ಅಂದ್ರೆ ಅಷ್ಟು ಹಾರ್ಶ್ ಆಗಿರೋದಿಲ್ಲ. ಓಕೆ. ಸೊ ಈಗ ಸನ್ಸ್ಕ್ರೀನ್ ಬಗ್ಗೆ ಕೂಡ ಜನರಿಗೆ ತುಂಬಾ ಡೌಟ್ಸ್ ಇರುತ್ತೆ. ನಾನು ಮನೆ ಒಳಗಡೆ ಇದ್ರೂ ಕೂಡ ಸನ್ಸ್ಕ್ರೀನ್ ಹಾಕ್ಬೇಕಾ? ಆದ್ರೆ ಬೇರೆ ಋತುಗೆ ಕಂಪೇರ್ ಮಾಡಿದ್ರೆ ಅಥವಾ ಈಗ ವಿಂಟರ್ ಅಥವಾ ಮಳೆಗಾಲಕ್ಕೆ ಕಂಪೇರ್ ಮಾಡಿದ್ರೆ ಬೇಸಿಗೆಯಲ್ಲಿ ನಾನು ಹೆಚ್ಚು ಹಾಕ್ಬೇಕಾಗತ್ತಾ? ಅದ್ರದ್ದು SPF ಎಷ್ಟು ಇರ್ಬೇಕಾಗತ್ತೆ? ಎಷ್ಟು ಟೈಮ್ಗೆ ಒಂದ್ಸತಿ ಹಾಕ್ಬೇಕು? ಹೀಗೆ ತುಂಬಾ ಡೌಟ್ಸ್ ಇರುತ್ತೆ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ? ಸೊ ಒಂದೊಂದಾಗೆ ಬರೋಣ. ಇವಾಗ ಸನ್ಸ್ಕ್ರೀನು ಡೈಲಿ ಹಾಕ್ಲೇಬೇಕು ಕಂಪಲ್ಸರಿ. ವಿಂಟರ್ ಆಗಲಿ ಸಮ್ಮರ್ ಆಗಲಿ ಕಂಪಲ್ಸರಿ ಹಾಕ್ಲೇಬೇಕು. ಆಸ್ ಮುಂಚೆ ಹೇಳಿದೆ ಅಲ್ವಾ, ಸೊ ಅದು ನಮ್ಮ ಸನ್ ಡ್ಯಾಮೇಜ್ ಪ್ರಿವೆಂಟ್ ಮಾಡುತ್ತೆ, ನಮಗೆ ಸನ್ ಟ್ಯಾನಿಂಗ್ ಪ್ರಿವೆಂಟ್ ಮಾಡುತ್ತೆ, ಸ್ಕಿನ್ ಕ್ಯಾನ್ಸರ್ಸ್ ಪ್ರಿವೆಂಟ್ ಮಾಡುತ್ತೆ, ಸೊ ಏಜಿಂಗು ಪ್ರಿವೆಂಟ್ ಆಗುತ್ತೆ. ಸೊ ಹಾಗಾಗಿ ನಾವು ಸನ್ಸ್ಕ್ರೀನ್ ಡೈಲಿ ಹಾಕಲೇಬೇಕು. ಇವಾಗ ಬೇರೆ ಬೇರೆ ಸ್ಕಿನ್ ಟೈಪ್ಸ್ ಇರುತ್ತೆ. ಓಕೆ, ಇವಾಗ ಡ್ರೈ ಸ್ಕಿನ್ನು, ಆಮೇಲೆ ಆಯಿಲಿ ಸ್ಕಿನ್ನು, ಅವ್ರಿಗೆ ಅದರದ್ದೇ ಪ್ರಕಾರ ಸನ್ಸ್ಕ್ರೀನ್ಸ್ಗಳಿರ್ತವೆ. ಸೊ ನಿಮ್ಮ ಡಾಕ್ಟರ್ ಕೇಳಿದಾಗ ಅವ್ರು ಅದ್ರ ಪ್ರಕಾರ ಸನ್ಸ್ಕ್ರೀನ್ ಕೊಡ್ತಾರೆ. ಇವಾಗ ಏಜ್ ಡಿಫ್ರೆನ್ಸ್ ಇನ್ನೊಂದು, ಮಕ್ಕಳಿಗೆ ಬೇರೆ ಸನ್ಸ್ಕ್ರೀನು, ಅಡಲ್ಟ್ಸಿಗೆ ಬೇರೆ ಸನ್ಸ್ಕ್ರೀನ್ ಅಂತಲೂ ಇರ್ತವೆ. ಮಕ್ಕಳಿಗೆ ಯೂಶ್ವಲಿ ನಾವು ಫಿಸಿಕಲ್ ಸನ್ಸ್ಕ್ರೀನ್ ಅಂತ ಕೊಡ್ತೀವಿ. ಎದಕ್ಕಂದ್ರೆ ಅದ್ರ ಕೆಮಿಕಲ್ಸ್ ಜಾಸ್ತಿ ಇರಲ್ಲ, ಸ್ಕಿನ್ನಲ್ಲಿ ಅಬ್ಸಾರ್ಬ್ ಆಗಲ್ಲ, ರಿಯಾಕ್ಷನ್ ಕೊಡಲ್ಲ. ಸೊ ಅದು ಸೇಫರ್ ಫಾರ್ ಕಿಡ್ಸ್. ಸೊ ಮಕ್ಕಳಿಗೆ ಜನರಲ್ ಆಗಿ ನಾವು ಒಂದು ಸನ್ಸ್ಕ್ರೀನ್ ಎಲ್ರಿಗೂ ಹೇಳಕ್ಕಾಗಲ್ಲ. ಸೊ ಮಕ್ಕಳ ಸನ್ಸ್ಕ್ರೀನ್ ಬೇರೆ,
ಅಡಲ್ಟ್ ಸನ್ಸ್ಕ್ರೀನ್ ಬೇರೆ ಇರುತ್ತೆ, ಆಮೇಲೆ ಸೆನ್ಸಿಟಿವ್ ಸ್ಕಿನ್ ಅವ್ರಿಗೆ ಬೇರೆ ಇರುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಇಂಡೋರ್ಸಲ್ಲೂ ಯೂಸ್ ಮಾಡಬೇಕು. ಹೌದು, ಎಸ್, ಇಂಡೋರ್ಸಲ್ಲೂ ಯೂಸ್ ಮಾಡಬೇಕು. ಇವಾಗ ನಮ್ಮ ಹತ್ರ ಕಿಟಕಿ ಇದೆ, ಇಲ್ಲಿ ಆ ಕಿಟಕಿಯಿಂದನೂ ನಮ್ಗೆ ಬಿಸಿಲು ಬರ್ತಾನೆ ಇದೆ. ಹೌದು, ಆ ಕಿಟಕಿ ನಮ್ಮ ಯು ವಿ ಫಿಲ್ಟರ್ಸ್ ಏನು ಇಲ್ಲ ಅದರಲ್ಲಿ. ಸೊ ಅದೇನು ನಮಗೆ ಯು ವಿ ಕಿರಣಗಳೇನು ಅಲ್ಲಿ ಫಿಲ್ಟರ್ ಮಾಡ್ತಾ ಇಲ್ಲ ನಮ್ಮ ಕಿಟಕಿಗಳು. ಸೊ ಅದು ಹಾಗಾಗಿ ನಾವು ಮನೆಯಲ್ಲಿ ಸುತ್ತನೂ ಸನ್ಸ್ಕ್ರೀನ್ ಹಚ್ಚಲೇಬೇಕು. ಬಟ್ ಎಷ್ಟು ಫ್ರೀಕ್ವೆನ್ಸಿಲಿ ಹಚ್ಚಬೇಕು, ಮನೇಲಿರೋರು ದಿವ್ಸಕ್ಕೆ ಒಂದ್ಸತಿ ಹಚ್ಚಿದ್ರೂ ಸಾಕು. ಬಟ್ ಆಚೆ ಹೋಗೋರು ಎವ್ರಿ 3 to 4 hours ಹಚ್ಚಲೇಬೇಕು. ಯಾಕೆ ಹಚ್ಚಬೇಕು ಎವ್ರಿ 3 to 4 hours ಅಂತಂದರೆ, ನಮ್ಮ ಸನ್ಸ್ಕ್ರೀನಲ್ಲಿ ಸ್ವಲ್ಪ ಫಿಲ್ಟರ್ಸ್ ಇದ್ದಾವೆ, ಯು ವಿ ಫಿಲ್ಟರ್ಸ್ ಅಂತ ಹೇಳ್ತೀವಿ. ಅದನ್ನ ಯು ವಿನ ಸ್ವಲ್ಪ ಪ್ರೊಟೆಕ್ಟ್ ಮಾಡ್ತವೆ, ಯು ವಿ ರೇಸ್ನ. ಸೊ ಆ ಫಿಲ್ಟರ್ಸ್ ಏನು ಅಂತಂದರೆ ವಿತ್ ಟೈಮ್ ಅವು ಡಿಗ್ರೇಡ್ ಆಗುತ್ತೆ, ಸ್ವೆಟ್ಟಿಗೂ ವಾಶ್ ಔಟ್ ಆಗುತ್ತೆ. ಅದು ತುಂಬ ಹೊತ್ತು ನಿಮ್ಮ ಸ್ಕಿನ್ ಮೇಲೆ ಇರಲ್ಲ, ಹೋಗ್ಬಿಡತ್ತೆ, ಡಿಗ್ರೇಡ್ ಆಗತ್ತೆ, ಕೆಮಿಕಲ್ ಅದು ಹೋಗ್ಬಿಡತ್ತೆ. ಸೊ ಹಾಗಾಗಿ ನಾವು ರೀಅಪ್ಲೈ ಮಾಡಲೇಬೇಕು ಕಂಪಲ್ಸರಿ. ಇವಾಗ ಅದು ಸ್ಟಡೀಸ್ ಮಾಡಿದ್ದಾರೆ, ಎವ್ರಿ 3 to 4 hours ನಾವು ರೀಅಪ್ಲೈ ಮಾಡಬೇಕು. ಯಾಕಂದರೆ ಎವ್ರಿ 3 to 4 hours ಅದು ಡಿಗ್ರೇಡ್ ಆಗುತ್ತೆ, ಅದು ವಾಶ್ ಔಟ್ ಆಗುತ್ತೆ ನಮ್ಮ ಸ್ಕಿನ್ನಿಂದ. ಸೊ ರೀಅಪ್ಲೈ ಮಾಡಿದಷ್ಟು ಒಳ್ಳೆಯದು. ಸೊ 3 to 4 hours ಒನ್ಸ್ ಯಾವಾಗ ನೀವು ಆಚೆ ಇರ್ತೀರಾ ಅವಾಗ ಹಚ್ಚಲೇಬೇಕು. ಮನೇಲಿರೋರು ಒಂದ್ಸತಿ ಹಚ್ಚಿದ್ರು ಸಾಕು. ಹಾಗಿದ್ರೆ ಡಾಕ್ಟರ್, ಈಗ ಎಲ್ಲರೂ ಕಂಪಲ್ಸರಿ ಸನ್ಸ್ಕ್ರೀನ್ ಹಚ್ಚಲೇಬೇಕಾ? ಅಂದ್ರೆ ಕೆಲವರೀಗ ಬ್ಯೂಟಿ ರಿಲೇಟೆಡ್ ಆಗಿ, ಈಗ ನಾನು ಆಫೀಸಿಗೆ ಹೋಗ್ತೀನಿ, ನಾನು ಹಚ್ಚಬೇಕು, ನನ್ನ ಸ್ಕಿನ್ ಚೆನ್ನಾಗಿರ್ಬೇಕು ಅಂತಾರೆ. ಬಟ್ ಏಜ್ ಆದವರಿಗೆ ಅಯ್ಯೋ ನನ್ಗೆ ಇನ್ನೇನಾಗಬೇಕು, ನನ್ಗೆ ಯಾಕೆ ಇದೆಲ್ಲ ಬೇಕು ಅಂತ ಅನ್ಸ್ಬಿಡುತ್ತೆ. ಸೊ ಎಲ್ಲರೂ ಹಚ್ಚಲೇಬೇಕಾ? ಇದ್ರ ಬೆನಿಫಿಟ್ಸ್ ಏನೆಲ್ಲ ಅಂತ? ಎಲ್ಲರೂ ಹಚ್ಚಲೇಬೇಕು. ಇವಾಗ ಮಕ್ಕಳಿಗೆ ಆಬ್ವಿಯಸ್ಲಿ ಅವ್ರು ಬಿಸಿಲಲ್ಲಿ ಆಟಾಡ್ತಿರ್ತಾರೆ, ಟ್ಯಾನಿಂಗ್ ಆಗೋ ಚಾನ್ಸಸ್ ಇರುತ್ತೆ, ಅವ್ರು ಹಚ್ಚಲೇಬೇಕು. ಇವಾಗ ಆಫೀಸ್ ಗೋಯಿಂಗ್ ಪೀಪಲು ಅಥವಾ ಮಿಡ್ 30s 40s ಅವ್ರಿಗೂ ಪ್ರಿವೆನ್ಷನ್ ಆಫ್ ಆಂಟಿ ಏಜಿಂಗ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಮಗೆ ರಿಂಕಲ್ಸ್ ಬರಬಾರ್ದು ಅಂತ, ಪಿಗ್ಮೆಂಟೇಷನ್ ಬರಬಾರ್ದು ಅಂತ ಹಚ್ಚಲೇಬೇಕು. ಇವಾಗ ವಯಸ್ಸಾಗಿದ್ದವರು ಸ್ಕಿನ್ ಕ್ಯಾನ್ಸರ್ ಪ್ರಿವೆಂಟ್ ಮಾಡೋಕ್ಕೆ ಹಚ್ಚಲೇಬೇಕು. ಯಾಕಂದರೆ ಅವಾಗ DNA ಡ್ಯಾಮೇಜ್ ತುಂಬ ಆಗುತ್ತೆ, ಸ್ಕಿನ್ನಲ್ಲಿ ಕೊಲಾಜನ್ ಜಾಸ್ತಿ ಇರಲ್ಲ, ಪ್ರೊಟೆಕ್ಷನ್ ಕಡಿಮೆ ಇರುತ್ತೆ. ನೀವು ಎಷ್ಟು ಸನ್ಸ್ಕ್ರೀನ್ ಹಚ್ತೀರಾ ಅಷ್ಟು ಯು ವಿಲ್ ಬಿ ಪ್ರಿವೆಂಟಿಂಗ್ ಸ್ಕಿನ್ ಕ್ಯಾನ್ಸರ್ ಆನ್ ಅ ಲಾಂಗ್ ರನ್. ಓಕೆ. ಈಗ ಅದರಲ್ಲೂ ಕೂಡ ಸನ್ಸ್ಕ್ರೀನ್ ಅಲ್ಲಿ ನೋಡ್ಬೋದು ನಾವು SPF ಇಷ್ಟು ಅಂತ ನಂಬರ್ಸ್ ಇರುತ್ತೆ. ಸೊ ಅದು ಹೇಗೆ ತಗೋಬೇಕಾಗುತ್ತೆ ನಾವು? ಅದ್ರ ಬಗ್ಗೆ ಡೌಟ್ಸ್ ಇರುತ್ತೆ ಕೆಲವರಿಗೆ. ಸೊ SPF ಅಂತಂದ್ರೆ ಸನ್ ಪ್ರೊಟೆಕ್ಷನ್ ಫ್ಯಾಕ್ಟರ್. ಇವಾಗ ಸನ್ ಪ್ರೊಟೆಕ್ಷನ್ ಫ್ಯಾಕ್ಟರ್ ಅಂತಂದ್ರೆ ಅದರಲ್ಲಿ ಎಷ್ಟೊಂದು ಸತಿ ನೋಡಿರ್ತೀರ 30 SPF ಇದೆ, 50 SPF ಇದೆ ಅಂತ. ಇವಾಗ 30 SPF ಅಂತಂದ್ರೆ ಅದು ಕೆಮಿಕಲ್ನ ಆ ಕೆಮಿಕಲ್ ಪ್ರಾಪರ್ಟಿ, ಅದು ಇಟ್ ವಿಲ್ ಪ್ರಿವೆಂಟ್ ಅರೌಂಡ್ 70 to 80% ಆಫ್ ಫೋಟಾನ್ಸ್ ಅಂತ ಹೇಳ್ತೀವಿ. ಈ ಕಿರಣಗಳು ಅಲ್ಲಿಂದ ಅಷ್ಟು ಪ್ರೊಟೆಕ್ಷನ್ ಕೊಡುತ್ತೆ, ಅರೌಂಡ್ 80% ಆಫ್ ಫಿಲ್ಟರ್ ಮಾಡುತ್ತೆ ಅದು ಫೋಟಾನ್ಸ್ನ. ಅದೇ 50% ಅರೌಂಡ್ 99% ಪ್ರಿವೆಂಟ್ ಮಾಡುತ್ತೆ. ಸೊ ಹಾಗಾಗಿ ಅದು 2 to 3% ಏನು ಡಿಫ್ರೆನ್ಸ್ ಇದೆ ಅದು ತುಂಬ ಮ್ಯಾಟ್ರ್ ಆಗುತ್ತೆ ನಮಗೆ. ಸೊ ಇಂಡೋರ್ಸ್ ಇರೋರೆಲ್ಲ 30 SPF ಸಾಕು, ಏನು ತೊಂದರೆ ಇಲ್ಲ, ತುಂಬ ಏನು ಬಿಸಿಲಲ್ಲಿ ಹೋಗ್ತಾ ಇಲ್ಲ. ಬಟ್ ಯಾರಿಗೆ ಪಿಗ್ಮೆಂಟೇಷನ್ ಇದೆ, ಬಂಗಿರುತ್ತೆ, ಟ್ಯಾನಿಂಗ್ ಆಗ್ತಾ ಇರುತ್ತೆ, ಬಿಸಿಲಲ್ಲಿ ಹೋಗ್ತಾ ಇರ್ತಾರೆ, ಕ್ರಿಕೆಟ್ ಆಡಕ್ಕೆ ಹೋಗ್ತಿರ್ತಾರೆ, ಅವ್ರಿಗೆಲ್ಲ ಕಂಪಲ್ಸರಿ 50 SPF ಒಳ್ಳೇದು. ಓಕೆ. ಸೊ ಡಿಫ್ರೆಂಟ್ ಆಗ್ಲೇ ಹೇಳ್ದಾಗೆ ಡಿಫ್ರೆಂಟ್ ಸ್ಕಿನ್ ಟೈಪಿಗೆ ಡಿಫ್ರೆಂಟ್ ರೀತಿ ಸನ್ಸ್ಕ್ರೀಮ್ ಅಥವಾ ಕೇರ್ ಎಲ್ಲಾನು ಡಿಫ್ರೆಂಟ್ ಆಗಿ ಇದ್ದೇ ಇರುತ್ತೆ, ಎಲ್ರಿಗೂ ಒಂದೇ ರೀತಿ ಕೊಡೋದಿಕ್ಕೆ ಆಗೋದಿಲ್ಲ ಅಂತ. ಓಕೆ ಡಾಕ್ಟರ್, ಹಾಗಿದ್ರೆ ಈಗ ಕೆಲವರು ಸನ್ಸ್ಕ್ರೀಮ್ ಬಗ್ಗೆ ಹೇಳಿದ್ರಿ, ಸೊ ಯಾವ ರೀತಿಯಾಗಿ ಹಚ್ಚಬೇಕು ಅಂತ. ಸೊ ಸಮ್ಮರ್ ಕೇರ್ ಅಂತ ನೋಡಿದಾಗ ಯಾವ ರೀತಿಯಾಗಿ ಫುಡ್ ತಗೋಬೇಕಾಗುತ್ತೆ, ಫುಡ್ ಇಂಟೇಕ್ ಹೇಗಿರಬೇಕು ಅಂತ? ಯಾಕಂತ ಹೇಳಿದ್ರೆ ನಮ್ದು ಗಟ್ ಸ್ಕಿನ್ ಆಕ್ಸಿಸ್ ಅನ್ನುವಂಥದ್ದು ತುಂಬಾ ಕ್ಲೋಸ್ಡ್ ಕನೆಕ್ಷನ್ಸ್ ಅಲ್ಲಿ ಇರುವಂಥದ್ದು. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ? ಸೊ ಸಮ್ಮರಲ್ಲಿ ಫಸ್ಟ್ ಇಸ್ ವಾಟರ್ ಇಂಟೇಕ್. ಓಕೆ, ನಾವು ಅಟ್ಲೀಸ್ಟ್ 3 to 4 liters ಆಫ್ ವಾಟರ್ ಕುಡಿಲೇಬೇಕು. ತುಂಬ ಡಿಹೈಡ್ರೇಟ್ ಆಗ್ತೀವಿ, ಯಾಕಂದ್ರೆ ಸ್ವೆಟ್ಟಿಂಗ್ ಆಗ್ತಾ ಇರುತ್ತೆ, ನಮ್ಮ ಸ್ಕಿನ್ ಎಲ್ಲ ಡಿಹೈಡ್ರೇಟ್ ಆಗುತ್ತೆ. ಸೊ ವಾಟರ್ ಇಸ್ ದ ಮಸ್ಟ್. ಓಕೆ, ನೆಕ್ಸ್ಟ್ ಬರೋದು ನಮ್ಮ ಸ್ಲೀಪ್. ಯಾಕಂದರೆ ಈ ಶೆಕೆಯಲ್ಲಿ ಎಷ್ಟೊಂದು ಸತಿ ನಿದ್ದೆ ಬರಲ್ಲ ನಮಗೆ. ಸೊ 7 to 8 hours ಇಸ್ ದ ಕಂಪಲ್ಸರಿ. ಗುಡ್ ಗ್ಲೋಯಿಂಗ್ ಸ್ಕಿನ್ ಬೇಕು ಅಂತಂದರೆ ಚೆನ್ನಾಗಿ ನಿದ್ದೆ ಮಾಡಬೇಕು. ನೆಕ್ಸ್ಟ್ ಕಮಿಂಗ್ ಬ್ಯಾಕ್ ಟು ನಮ್ಮದು ಫ್ರೂಟ್ಸು, ವೆಜಿಟೇಬಲ್ಸು. ಸೊ ಸೀಸನಲ್ ಆಗಿ ಹೋಗೋಣ, ನಾವೇನು ಎಕ್ಸ್ಟ್ರಾರ್ಡಿನರಿ ತಿನ್ಬೇಕಂತ ಏನಿಲ್ಲ. ಕುಕುಂಬರ್, ಸೊ ಕುಕುಂಬರ್ ನಮಗೆ ಎಲ್ಲ ಇದರಲ್ಲೂ ಸಿಗುತ್ತೆ ಸೀಸನ್ಸಲ್ಲಿ. ಸೊ ಅದು ಹೈಡ್ರೇಷನ್ಗೂ ಒಳ್ಳೆಯದು, ಆ್ಯಂಟಿ ಆಕ್ಸಿಡೆಂಟು ಇರುತ್ತೆ. ಕುಕುಂಬರ್ ಜ್ಯೂಸ್ ಕುಡಿದ್ರೆ ನಮಗೆ ಎಷ್ಟು ಆ್ಯಂಟಿ ಏಜಿಂಗ್ ಬೆನಿಫಿಟ್ಸ್ ಇದೆ. ಇಟ್ ಇಸ್ ರಿಚ್ ಇನ್ ವಾಟರ್, ಇಟ್ ಇಸ್ ರಿಚ್ ಇನ್ ವಿಟಮಿನ್ C ಅಂತ ಹೇಳ್ತೀವಿ. ನೆಕ್ಸ್ಟ್ ನಮಗೆ ಪಪಾಯ ಬರುತ್ತೆ. ಸೊ ಪಪಾಯ ಹಣ್ಣುಗಳನ್ನು ಒಳ್ಳೆಯದು, ಅದನ್ನು ತುಂಬ ಕೊಲಾಜನ್ ಇಂಪ್ರೂವ್ ಮಾಡುತ್ತೆ. ಅದರಲ್ಲಿ ಒಂದು ಎಂಜೈಮ್ ಇರುತ್ತೆ, ಪ್ಯಾಪೇನ್ ಅಂತ. ಸೊ ಇಟ್ ಈಸ್ ಅ ಎಂಜೈಮ್ ವಿಚ್ ವಿಲ್ ರೆಡ್ಯೂಸ್ ಆರ್ ಏಜಿಂಗ್ ಪ್ರೊಸೆಸ್, ಪ್ಲಸ್ ಇಟ್ ವಿಲ್ ಇನ್ಕ್ರೀಸ್ ಕೊಲಾಜನ್ ಅಂತ ಹೇಳ್ತೀವಿ. ಓಕೆ,
ನೆಕ್ಸ್ಟ್ ಇವಾಗ ಮ್ಯಾಂಗೋಸು ಅಥವಾ ನಿಮ್ದು ಏನು ವಾಟರ್ಮಿಲನ್ ಆಲ್ಸೋ ಇಸ್ ವೆರಿ ಗುಡ್ ಸೋರ್ಸ್ ಆಫ್ ಸಮ್ಮರ್ ಅಲ್ಲಿ ಹೆಚ್ಚು ಜನ ತಿನ್ನೋಂತ ಒಂದು ಫ್ರೂಟ್. ಸೊ ವಾಟರ್ಮಿಲನ್ ಮೇನ್ ಅದು ಹೈಡ್ರೇಷನ್ ಪ್ಲಸ್ ನಮಗೆ ವಿಟಮಿನ್ ಸಿ ಮತ್ತು ವಿಟಮಿನ್ ಇ ಇರುತ್ತೆ, ಆಂಟಿ ಆಕ್ಸಿಡೆಂಟ್ಸ್ ಅದು. ಸೊ ಇಟ್ ವಿಲ್ ಹೆಲ್ಪ್ ಅಸ್ ಫಾರ್ ಗುಡ್ ಗ್ಲೋಯಿಂಗ್ ಸ್ಕಿನ್. ಓಕೆ. ಮ್ಯಾಂಗೋ ಯಾವಾಗಲೂ ಡಬಲ್ ಎಡ್ಜ್ ಸ್ವೋರ್ಡ್ ಅಂತ ಹೇಳ್ತೀವಿ. ಇವಾಗ ಯಾರಿಗೆ ಆಕ್ನೆ ಇರುತ್ತೆ ತುಂಬಾ, ಅವರು ಮ್ಯಾಂಗೋ ತುಂಬಾ ಜಾಸ್ತಿ ತಿಂದ್ರೆ ಮೊಡಮೆಗಳು ಜಾಸ್ತಿ ಆಗುತ್ತೆ. ಓಕೆ. ತುಂಬಾ ಜಾಸ್ತಿ ಅದ್ರಲ್ಲಿ ಸ್ವೀಟ್ ಇರುತ್ತೆ ಅಂತಂದ್ರೆ ಶುಗರ್ ಜಾಸ್ತಿ ಇರುತ್ತೆ. ಸೊ ಅದೇ ತರ ಈವನ್ ಜಾಕ್ ಫ್ರೂಟ್, ಹಲಸಿನ ಹಣ್ಣು, ಮ್ಯಾಂಗೋಸು ತುಂಬ ಜಾಸ್ತಿ ಶುಗರ್ ಕಂಟೆಂಟ್ ಇದ್ದಿದ್ದಕ್ಕೆ ಯಾರಿಗೆ ಆಯಿಲಿ ಸ್ಕಿನ್ ಅಥವಾ ಆಕ್ನೆ ಪ್ರೋನ್ ಸ್ಕಿನ್ ಇರುತ್ತೆ ಅವರು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಡ್ರೈ ಸ್ಕಿನ್ ಅವ್ರು ತಿನ್ಬೋದು. ನನ್ಗೆ ಮೊಡಮೆ ಬರ್ತಾ ಇಲ್ಲ, ತಿನ್ನಿ, ಏನ್ ತೊಂದರೆ ಇಲ್ಲ, ಗುಡ್ ಸೋರ್ಸ್ ಆಫ್ ಆಂಟಿ ಏಜಿಂಗ್ ಅಂತ ಹೇಳ್ತೀವಿ. ಬಟ್ ಅದೇ ಯಾರಿಗೆ ಮೊಡಮೆಗಳಿದೆ ಅವರು 1-2 ಹಣ್ಣು ತಿನ್ನೋ ಬದಲಿ 1 ಪೀಸ್ ಸಾಕು ಅಷ್ಟೇ. ಸೊ ಮೇನ್ ಆಗಿ ಬೇಸಿಗೆ ಟೈಮಲ್ಲಿ ಹೆಚ್ಚು ನೀರು ಕುಡಿಯೋದು, ಅದ್ರ ಜೊತೆಗೆ ಫ್ರೂಟ್ಸ್ ತಿನ್ಬೇಕು, ವೆಜಿಟೇಬಲ್ಸ್. ಓಕೆ. ಯಾವ ಫುಡ್ ಅನ್ನು ಅವಾಯ್ಡ್ ಮಾಡ್ಬೇಕಾಗಿದ್ದು ಈ ಟೈಮಲ್ಲಿ? ಸೊ ಬೇಸಿಕ್ಲಿ ಹೈ ಶುಗರ್ ಅಂತ ಹೇಳಿದೆ ಅಲ್ವಾ. ಸೊ ಈ ಬೇಸಿಗೆಗಾಲದಲ್ಲಿ ಎಲ್ಲರೂ ನಾವು ಐಸ್ ಕ್ರೀಮ್ಸ್ ಅಂದ್ರೆ ತುಂಬಾ ಇಷ್ಟಪಡ್ತೀವಿ, ಅಂದ್ರೆ ತುಂಬಾ ಇಷ್ಟ. ಸೊ ಅದನ್ನ ಜಾಸ್ತಿ ಕುಡಿಯಂಗೆ ಇಲ್ಲ, ಯಾಕಂದ್ರೆ ಅದ್ರಲ್ಲಿ ತುಂಬಾ ಹೈ ಕಂಟೆಂಟ್ ಆಫ್ ಶುಗರ್ ಇರುತ್ತೆ. ಆ ಶುಗರ್ ಏನ್ ಮಾಡುತ್ತೆ ನಮ್ಗೆ, ಆಸ್ ಐ ಟೋಲ್ಡ್, ಒಂದಂತೂ ಪಿಂಪಲ್ಸ್ ಬರುತ್ತೆ, ಇನ್ನೊಂದು ಏಜಿಂಗು ಫಾಸ್ಟ್ ಆಗುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡ್ಬೇಕಾದಷ್ಟು. ಪ್ಲಸ್ ನಿಮ್ ಪ್ರಕಾರ, ಸ್ಕಿನ್ ಪ್ರಕಾರ ಹೇಳ್ದೆ ಅಲ್ವಾ ನಿಮ್ಗೆ, ಏನೋ ಆಯಿಲಿ ಸ್ಕಿನ್ ಇರೋರಿಗೆ ಜಾಕ್ ಫ್ರೂಟು, ಹಲಸಿನ ಹಣ್ಣು ತಿನ್ನಂಗಿಲ್ಲ, ಬೇರೆ ಎಲ್ಲ ತಿನ್ಬೋದು, ಏನ್ ತೊಂದರೆ ಇಲ್ಲ. ಓಕೆ. ಸೊ ಹಾಗಿದ್ರೆ ಡ್ರೈ ಸ್ಕಿನ್ ಅವರು ಸ್ವಲ್ಪ ಲಕ್ಕಿ ಅಂತ ಹೇಳ್ಬೋದು, ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ಫ್ರೂಟ್ಸ್ ತಿನ್ಬೋದು, ಅಷ್ಟು ಬೇಗ ಪಿಂಪಲ್ಸ್ ಎಲ್ಲ ಮುಖದಲ್ಲಿ ಬರೋದಿಲ್ಲ ಅವರಿಗೆ ಅಂತ. ಡಾಕ್ಟರ್, ಹಾಗಿದ್ರೆ ಈಗ ಫುಡ್ ಬಗ್ಗೆ ಹೇಳಿದ್ರಿ, ಸೊ ಯಾವ ರೀತಿಯಾಗಿ ಕೇರ್ ತಗೋಬೇಕು ಅಂತ. ಇನ್ನು ಫಂಗಲ್ ಇನ್ಫೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ, ಸೊ ಆರಂಭದಲ್ಲೇ ನೀವು ಮಾತಾಡ್ತಾ ಹೇಳಿದ್ರೆ ಅದು ಒನ್ ಆಫ್ ದ ಪ್ರಾಬ್ಲಮ್ ಹೆಚ್ಚಾಗುತ್ತೆ, ಫಂಗಲ್ ಇನ್ಫೆಕ್ಷನ್ ಅಂತ. ಸೊ ಇನಿಷಿಯಲಿ ಸಿಂಪ್ಟಮ್ಸ್ ಏನಾದ್ರು ಕಾಣಿಸ್ಕೊಳ್ಳುತ್ತೆ, ಹೇಗೆ ಕೇರ್ ಮಾಡ್ಬೇಕಾಗತ್ತೆ ಅಂತ? ಸೊ ಫಂಗಲ್ ಇನ್ಫೆಕ್ಷನ್ಸ್ ಇವಾಗ ಯಾರಿಗಾದ್ರೂ ಆಗಲಿ, ತೇವಾಂಶ ಜಾಸ್ತಿ ಆದರೆ, ಹ್ಯೂಮಿಡಿಟಿ ಜಾಸ್ತಿ ಆದರೆ ಫಂಗಲ್ ಇನ್ಫೆಕ್ಷನ್ಸ್ ಅಟ್ರಾಕ್ಟ್ ಆಗುತ್ತೆ. ಸೊ ಎಷ್ಟು ನಾವು ಲೂಸ್ ಆಗಿರೋ ಬಟ್ಟೆ ಹಾಕೋತೀವಿ, ಎಷ್ಟು ಗಾಳಿ ಆಡುತ್ತೆ, ಅಷ್ಟು ಬೇಗ ವಾಸಿ ಆಗುತ್ತೆ ನಮಗೆ, ಅದರಲ್ಲಿ ಫಂಗಸ್ ಬೆಳ್ಕೊಳ್ಳಲ್ಲ. ಆಮೇಲೆ ಇನ್ನೊಂದು ಏನಂತಂದ್ರೆ, ಇದು ಫಂಗಲ್ ಇನ್ಫೆಕ್ಷನ್ ಒಬ್ರಿಗೆ ಅಂಟ ಕಾಯಿಲೆ. ಸೊ ನಾವು ಬೇರೆದವ್ರದ್ದು ಸ್ಪ್ರೆಡ್ ಆಗುತ್ತೆ. ಸೊ ನಮ್ಮ ಬಟ್ಟೆಗಳು, ನಮ್ಮ ಟಾವಲ್ಗಳು, ಸೋಪ್ಗಳು ಆದಷ್ಟು ಅವಾಯ್ಡ್ ಮಾಡಿ. ವಾಶ್ರೂಮ್ಸ್ ಆಚೆ ಹೋದಾಗನು ಆದಷ್ಟು ಅದರಲ್ಲಿ ಸ್ಪ್ರೇ ಮಾಡಿಬಿಟ್ಟು ಆಮೇಲೆ ಕೂತ್ಕೊಳ್ಳಿ, ಯಾಕಂದ್ರೆ ಒಬ್ಬರಿಂದ ಒಬ್ರಿಗೆ ಅಂಟತ್ತೆ. ಇವಾಗ ನಾವು ಡೈಲಿ ಆಫೀಸ್ ಹೋಗ್ತಾ ಇದ್ವಿ, ಡಾಕ್ಟರ್ ನಾವು ಕೂತ್ಕೊಳ್ಳೇಬೇಕು 24 ಗಂಟೆ, ಅದಕ್ಕೆ ಸ್ವೆಟ್ ಬಂದೇ ಬರುತ್ತೆ. ಅದು ಎಲ್ಲರೂ ಆಲ್ಮೋಸ್ಟ್ IT ಅವರೇ ಇರ್ತಾರೆ ಬೆಂಗಳೂರಲ್ಲಿ. ಸೊ ಆದಷ್ಟು ನೀವು ಓಡಾಡಿ, ಎಷ್ಟು ಓಡಾಡ್ತೀರಾ, ಎಷ್ಟು ಸ್ವಲ್ಪ ಗಾಳಿ ಆಡುತ್ತೆ. ಆಮೇಲೆ ಪ್ಯಾಂಟ್ಸನ್ನು, ಜೀನ್ಸ್ ಪ್ಯಾಂಟು ಮತ್ತೆ ಲೆಗಿಂಗ್ಸ್ನ ಅವಾಯ್ಡ್ ಮಾಡಿ, ಫುಲ್ ಟಚ್ ಆಗಿರುತ್ತೆ. ಸೊ ಟೈಟ್ ಹಗ್ಗಿಂಗ್ ಕ್ಲೋತ್ಸ್ ಎಲ್ಲ ಬೇಡ, ಸ್ವಲ್ಪ ಲೂಸ್ ಆಗಿರೋದು ಲಿನೆನ್ ಕ್ಲೋತ್ಸು, ಕಾಟನ್ ಕ್ಲೋತ್ಸು ಆ ಥರ ಹಾಕೊಂಡಿದಾಗ ಸ್ವಲ್ಪ ಗಾಳಿ ಆಡುತ್ತೆ, ಅಂಡ್ ಇಟ್ ಇಸ್ ಬೆಟರ್ ಟು ಪ್ರಿವೆಂಟ್. ಸೊ ಫಸ್ಟ್ ಸಿಂಪ್ಟಮ್ ಏನು, ರ್ಯಾಶು, ಇಚ್ಚಿಂಗ್, ಆಮೇಲೆ ರೆಡ್ನೆಸ್ ಬರುತ್ತೆ. ಸೊ ಆಮೇಲೆ ಇದಕ್ಕೆ ಏನ್ ಮಾಡ್ತಾರೆ, ಫಸ್ಟಿಗೆ ಡಾಕ್ಟರ್ ಹತ್ರ ಹೋಗ್ಲಾರ್ದಂಗೆ ಮೆಡಿಕಲ್ ಶಾಪಿಂದ ಏನೋ ಕ್ರೀಮ್ಸ್ ತಗೊಂಡು ಹಚ್ಚಕ್ಕೆ ಶುರು ಮಾಡ್ತಾರೆ. ಮೋಸ್ಟ್ ಕಾಮನ್ ರಿಂಗಾರ್ಡು, ಬೇರೆ ತರ ಎಷ್ಟೊಂದು ತರ ಕ್ರೀಮ್ಸ್ ಇದೆ. ಬಟ್ ಆ ಕ್ರೀಮ್ಸ್ ಆರ್ ನಾಟ್ ಸರ್ಟಿಫೈಡ್, ಅದರಿಂದ ಜಾಸ್ತಿ ಆಗತ್ತೆ ಹೊತ್ತು ಕಡಿಮೆ ಆಗಲ್ಲ. ಏನೇ ಡೌಟ್ ಇತ್ತಂದ್ರೂ ಫಸ್ಟ್ ಡಾಕ್ಟರ್ ಹತ್ರನೇ ಹೋಗ್ಬಿಟ್ಟು ಫಂಗಲ್ ಇನ್ಫೆಕ್ಷನ್ ತೋರಿಸಿ. ಯಾಕಂತಂದ್ರೆ ಇತ್ತೀಚೆಗೆ ತುಂಬಾ ರೆಸಿಸ್ಟೆಂಟ್ ಆಗಿದೆ, ಹೋಗ್ತಾ ಇಲ್ಲ ತುಂಬಾ ಜನಕ್ಕೆ. ಸೊ ಕಂಪಲ್ಸರಿ ಅದ್ರದ್ದೊಂದು ಕೋರ್ಸ್ ಇರುತ್ತೆ, ಡಾಕ್ಟರ್ ಹೇಳಿದಷ್ಟು ತಗೊಳ್ಳಿ ಮೆಡಿಸಿನ್ಸು, ಅದು ಕ್ಲಿಯರ್ ಆಗುತ್ತೆ. ಓಕೆ. ಇನ್ ಕೆಲವ್ರು ಹೇಳ್ತಾರೆ ಬೇಸಿಗೆ ಟೈಮಲ್ಲೂ ಜಾಸ್ತಿ ಸ್ವೆಟ್ ಆಗ್ತಾರೆ, ಸೊ ಸ್ವೆಟ್ ಆಯ್ತು ಅಂತ ಹೇಳಿದ್ರೆ ನಮ್ದು ಸ್ಕಿನ್ ಕ್ಲಿಯರ್ ಆಗ್ಬಿಡುತ್ತೆ ಅಂತ. ಸೊ ಇದು ಎಷ್ಟ್ರ ಮಟ್ಟಿಗೆ ನಿಜ ಅಂತ? ಸ್ವೆಟ್ಟಿಂಗ್ ಇಸ್ ಗುಡ್. ಓಕೆ, ನಮ್ಮ ಸ್ಕಿನ್ನಿಗೂ ಒಳ್ಳೇದು, ನಮ್ಮ ಆರೋಗ್ಯಕ್ಕೂ ಒಳ್ಳೇದು. ಸೊ ಸ್ವೆಟ್ಟಿಂಗ್ 2 ಥರ ಬರುತ್ತೆ, ಒಂದು ಶೆಕೆಯಿಂದನೂ ಬರುತ್ತೆ, ಇನ್ನೊಂದು ನಿಮ್ಮ ಫಿಸಿಕಲ್ ಆಕ್ಟಿವಿಟಿಯಿಂದನೂ ಬರುತ್ತೆ. ಇವಾಗ ಶೆಕೆಯಿಂದ ಬರೋದು, ನೀವು ಅದು ಡಸ್ಟಲ್ಲಾಗಲಿ ಅಥವಾ ಮೇಕಪ್ ಮೇಲೆ ಸ್ವೆಟ್ ಮಾಡಿದ್ರೆ ಅದು ಕ್ಲಾಗ್ ಆಗುತ್ತೆ. ಸೊ ಅದರಿಂದ ಕ್ಲಾಗ್ ಆದಾಗ ಮತ್ತೆ ಮೊಡಮೆಗಳು ಮತ್ತೆ ಇನ್ಫೆಕ್ಷನ್ಸ್ಗಳು ಜಾಸ್ತಿ. ಇವಾಗ ನೀವು ವರ್ಕೌಟ್ ಮಾಡಿದ್ಮೇಲೆ ಸ್ವೆಟ್ ಬರುತ್ತಲ್ಲ, ಅದು ನಮ್ಮ ಪೋರ್ಸ್ನ ಕ್ಲೀನ್ ಮಾಡುತ್ತೆ, ನಮ್ಮನ್ನ ಗ್ಲೋ ಬರುತ್ತೆ ಫೇಸ್ ಮೇಲೆ, ವಾಸೋಡೈಲೇಟೇಷನ್ ಅಂದರೆ ಸರ್ಕ್ಯುಲೇಷನ್ ಜಾಸ್ತಿ ಮಾಡುತ್ತೆ. ದಟ್ ಈಸ್ ಒಂದು ಹಂತಕ್ಕೆ ಇಟ್ ಇಸ್ ಗುಡ್. ಅದೇ ಸ್ವೆಟ್ಟನ್ನು ನೀವು ಹಾಗೆ ಬಿಡ್ತೀನಿ ಅಂತಂದರೆ ಅದು ಆಬ್ವಿಯಸ್ಲಿ ಹಾನಿಕಾರಕವಾಗಿರುತ್ತೆ. ಸೊ ಅದು ನಮಗೆ ಮತ್ತೆ ಇನ್ಫೆಕ್ಷನ್ಸ್ ಆಗುತ್ತೆ. ಸೊ ಸ್ವೆಟ್ಟಿಂಗು ಡಬಲ್ ಎಡ್ಜ್ ಸ್ವೋರ್ಡ್. ಸೊ ಸ್ವೆಟ್ಟಿಂಗ್ ಗುಡ್, ನಮ್ಮ ಫಿಸಿಕಲ್ ಆಕ್ಟಿವಿಟಿಯಿಂದ ಬಂದಿರೋ ಸ್ವೆಟ್ ಈಸ್ ವೆರಿ ಗುಡ್ ಫಾರ್ ಯುವರ್ ಸ್ಕಿನ್. ಚೆನ್ನಾಗಿ ಗ್ಲೋ ಬರುತ್ತೆ ನಿಮ್ಮ ಸ್ಕಿನ್ ಮೇಲೆ ಬಿಕಾಸ್ ಆಫ್ ವಾಸೋಡೈಲೇಟೇಷನು, ರಕ್ತಗಣಗಳು ಚೆನ್ನಾಗಿ ಆಡ್ತವೆ, ಪೋರ್ಸ್ ಕ್ಲೀನ್ ಆಗುತ್ತೆ. ಬಟ್ ಇಮಿಡಿಯೇಟಾಗಿ
ವಾಶ್ ಮಾಡ್ಕೊಳ್ಳಿ, ಅದನ್ನು ತುಂಬಾ ಹೊತ್ತು ಬಿಡಕ್ ಹೋಗ್ಬಿಡಿ. ಓಕೆ ಓಕೆ. ಸೊ ಒಂದ್ ವೇಳೆ ಬೇಸಿಗೆ ಟೈಮಲ್ಲಿ ನೀರು ಕಡಿಮೆ ಕುಡಿದ್ವಿ ಅಂತ ಹೇಳಿದ್ರೆ ಯಾವೆಲ್ಲ ಹೆಲ್ತ್ ಇಶ್ಯೂಸ್ ಬರ್ಬೋದು? ಅಂದ್ರೆ ಸ್ಪೆಷಲಿ ನಾವು ಸ್ಕಿನ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದಾಗಿ ಚರ್ಮದ ಮೇಲೆ ಯಾವೆಲ್ಲ ಎಫೆಕ್ಟ್ ಅನ್ನು ಉಂಟು ಮಾಡಬಹುದು ಅಂತ. ಸೊ ಯಾವಾಗ ನಾವು ನೀರ್ ಕಡಿಮೆ ಕುಡಿತೀವಿ, ನಾವು ಡಿಹೈಡ್ರೇಟೆಡ್ ಆಗ್ತೀವಿ. ಅಂದ್ರೆ ನಮ್ಮ ಸ್ಕಿನ್ ಅಲ್ಲಿ ನೀರಂಶ ಕಡಿಮೆ ಆಗುತ್ತೆ. ನೀರಂಶ ನೀವೇ ನೋಡ್ತೀರಾ, ಎಷ್ಟೊಂದ್ಸತಿ ಕಡಿಮೆ ಆದಾಗ ಒಂಥರ ಮುದುರು ಆಗುತ್ತೆ. ಸೊ ಅದರಿಂದ ನಿಮ್ ಸ್ಕಿನ್ ಡಿಹೈಡ್ರೇಟೆಡ್, ರಿಂಕಲ್ಸ್, ಏಜಿಂಗ್ ಫೀಲಿಂಗ್ ಬರುತ್ತೆ. ಸೊ ಹಾಗಾಗಿ ನೀರ್ ಕಂಪಲ್ಸರಿ ಕುಡಿಲೇಬೇಕು. ಯಾಕಂತಂದ್ರೆ ಸ್ವೆಟ್ ಅಲ್ಲೂ ಹೋಗುತ್ತೆ, ಪ್ಲಸ್ ನೀವು ವಾಶ್ರೂಮ್ ಹೋದಾಗ್ಲೂ ತುಂಬಾ ಹೋಗುತ್ತೆ ಅದು. ಸೊ ಹಾಗಾಗಿ ಎಷ್ಟು 3 to 4 liters ಆಫ್ ವಾಟರ್ ಕುಡಿದಿದಾಗ್ಲೇನೆ ನಮ್ ಸ್ಕಿನ್ ಹೈಡ್ರೇಟ್ ಆಗಿರೋದು. ಸೊ ದಟ್ ಇಸ್ ದ ಮೇನ್ ಥಿಂಗ್. ನಮ್ ಸ್ಕಿನ್ ಸಮ್ಮರ್ ಅಲ್ಲಿ ಹೈಡ್ರೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಬರೀ ನೀರಂಶನೇ ಅಲ್ಲ, ನೀವು ಬೇರೆ ತರದ್ದು ಡ್ರಿಂಕ್ಸ್ ತಗೋಬಹುದು. ಲೈಕ್ ಮಜ್ಜಿಗೆ ಕುಡೀರಿ, ಓಕೆ, ರಾಗಿ ಗಂಜಿ ಕುಡೀರಿ. ಬಟ್ ಅದೇ ತರ ನೀವು ಕೋಲ್ಡ್ ಡ್ರಿಂಕ್ಸು, ಮಿಲ್ಕ್ ಶೇಕ್ಸು ಅದನ್ನ ಅವಾಯ್ಡ್ ಮಾಡ್ಬೇಕು. ಓಕೆ ಓಕೆ. ಸೊ ಮಜ್ಜಿಗೆ ನಮ್ಮ ಸ್ಕಿನ್ ತುಂಬಾ ಒಳ್ಳೇದು, ಬಿಕಾಸ್ ಸಮ್ಮರ್ ಅಲ್ಲಿ ಜಾಸ್ತಿ ಜನ ಮಜ್ಜಿಗೆ ಕುಡಿತಾರೆ. ಹೌದು. ಸೊ ಯಾವ ಬೆನಿಫಿಟ್ಸ್ ಇದೆ ಮ್ಯಾಮ್ ಹಾಗೆ? ಸೊ ಮಜ್ಜಿಗೆದಲ್ಲಿ ಏನಂತಂತಂದ್ರೆ ಒಂದು ಕರ್ಡ್ ಇದೆ, ಮೊಸರಿದೆ. ಮೊಸರು ಏನು ಪ್ರೋಬಯೋಟಿಕ್, ನಮ್ ಗಟ್ ಹೆಲ್ತ್ ನ ಇಂಪಾರ್ಟೆಂಟ್ಲಿ ಕ್ಲೆನ್ಸ್ ಮಾಡುತ್ತೆ, ಮೇಂಟೈನ್ ಮಾಡುತ್ತೆ. ಸೊ ಗಟ್ ಹೆಲ್ತ್ ಇಸ್ ಅಸೋಸಿಯೇಟೆಡ್ ವಿತ್ ಸ್ಕಿನ್ ಹೆಲ್ತ್. ಸೊ ನಮ್ ಗಟ್ ಎಷ್ಟು ಚೆನ್ನಾಗಿರುತ್ತೆ ಅಷ್ಟೇ ನಮ್ ಸ್ಕಿನ್ ಮುಖಾನು ಚೆನ್ನಾಗಿರುತ್ತೆ. ಸೊ ಪ್ರೋಬಯೋಟಿಕ್ಸ್ ಇಂದ ನಮ್ ಆಕ್ನೆನೂ ಕಡಿಮೆ ಬರುತ್ತೆ. ಓಕೆ, ಪ್ರೋಬಯೋಟಿಕ್ಸ್ ಅಂತಂದ್ರೆ ಇಟ್ಸ್ ಅ ಗುಡ್ ಬ್ಯಾಕ್ಟೀರಿಯಾ. ಸೊ ಗುಡ್ ಬ್ಯಾಕ್ಟೀರಿಯಾ ವಿಲ್ ಕೀಪ್ ಬ್ಯಾಡ್ ಬ್ಯಾಕ್ಟೀರಿಯಾ ಅಂಡರ್ ಕಂಟ್ರೋಲ್. ಸೊ ಹಾಗಾಗಿ ನಮ್ಮ ಸ್ಕಿನ್ನಲ್ಲಿ ಚೆನ್ನಾಗಿ ಗ್ಲೋ ಬರುತ್ತೆ. ಪ್ಲಸ್ ಅದರಲ್ಲಿ ವಾಟರ್ ಅಂಶನೂ ಚೆನ್ನಾಗಿದೆ. ಇಟ್ ವಿಲ್ ಹೆಲ್ಪ್ ಅಸ್ ಟು ಹೈಡ್ರೇಟ್ ಯುವರ್ ಸ್ಕಿನ್. ಓಕೆ. ಸೊ ಫ್ರೂಟ್ ಜ್ಯೂಸ್ ಒಂದ್ ಕಡೆ, ಅಥವಾ ಬರೀ ಫ್ರೂಟ್ ಅನ್ನ ನಾವು ತಿನ್ನೋದು, ಅಂದ್ರೆ ನಾವೇ ಜಗ್ದು ತಿನ್ನೋವಂಥದ್ದು ಒಂದ್ ಕಡೆ. ಸೊ ಇದು ಎರಡರಲ್ಲಿ ಯಾವ್ದು ಬೆಸ್ಟ್ ಅಂತ? ಯಾಕಂದ್ರೆ ಸಮ್ಮರ್ ಅಂತ ಬಂದಾಗ ಹೆಚ್ಚು ಜನ ಫ್ರೂಟ್ ಜ್ಯೂಸ್ ಕಡೆ ಮುಖ ಮಾಡ್ತಾರೆ. ಸೊ ಯಾವ್ದು ಬೆಸ್ಟ್ ಅಂತ? ನಾವು ಬೆಸ್ಟ್ ಫ್ರೂಟ್ಸ್ ತಿನ್ನೋದೇ ಬೆಸ್ಟ್. ಓಕೆ, ಜ್ಯೂಸಸ್ ಏನಾಗುತ್ತೆ ಅಂತಂದ್ರೆ ತುಂಬಾ ಕಾನ್ಸಂಟ್ರೇಷನ್ ಆಗುತ್ತೆ. ಇವಾಗ ನಾನೇನೋ ಪೈನಾಪಲ್ ಜ್ಯೂಸ್ ಕುಡ್ದೆ ಅಂತ ಅನ್ಕೊಳ್ಳಿ, ಅದ್ರಲ್ಲಿ ಎಷ್ಟು ಫ್ರಕ್ಟೋಸ್ ಇರುತ್ತೆ ಅಂದ್ರೆ ಶುಗರ್ ಸ್ಪೈಕ್, ಬೇಗ ಶುಗರ್ ಸ್ಪೈಕ್ ಆಗುತ್ತೆ. ಸೊ ಅದು ಇಮಿಡಿಯೇಟ್ ಆಗಿ ನಾನು ಫುಲ್ ಡಿಹೈಡ್ರೇಟ್ ಆದಾಗ, ನಿಮ್ಮ ಬಾಡಿಯಲ್ಲಿ ನೀರಂಶ ಕಡಿಮೆ ಇದ್ದಾಗ ಇದಕ್ಕೆ ಶುಗರ್ ಜಾಸ್ತಿ ಆದರೆ ತುಂಬ ಡ್ಯಾಮೇಜ್ ಆಗೋ ಸಾಧ್ಯತೆಗಳಿರುತ್ತೆ. ಸೊ ಸ್ಲೋ ಆಗಿ ನಾವು ಒಂದೊಂದಾಗಿ ಫ್ರೂಟ್ಸ್ ತಿಂತಾ ಇದ್ರೆ ಅದ್ರಲ್ಲಿ ಒಂದು ಫೈಬರ್ ಜಾಸ್ತಿ ಇರುತ್ತೆ. ಅದು ನಮ್ಮ ಸ್ಕಿನ್ನಿಗೆ ಒಳ್ಳೇದು, ಪ್ಲಸ್ ನಮ್ಮ ಬಾಡಿಗೆ ಒಳ್ಳೇದು, ಪ್ಲಸ್ ಡೈಜೆಷನ್ಗೆ ಒಳ್ಳೇದು. ಈ ಜ್ಯೂಸಸಲ್ಲಿ ಏನಾಗುತ್ತೆ, ಎಲ್ಲ ಸೋಸ್ತಾರೆ ಅವರು, ಫೈಬರ್ ಎಲ್ಲ ಹೊಟ್ಟೋಗುತ್ತೆ. ಬರೀ ನಾವು ಏನು ತಗೊಳ್ತಾ ಇರ್ತೀವಿ, ಬರೀ ಫ್ರಕ್ಟೋಸ್ ಅಂದರೆ ಬರೀ ಶುಗರ್ ತಗೋತಾ ಇರೋದಲ್ಲಿ. ಸೊ ಆದಷ್ಟು ಅವಾಯ್ಡ್ ಮಾಡಿ ಜ್ಯೂಸಸ್ಸು. ಎಷ್ಟಾಗತ್ತಷ್ಟು ಹಣ್ಣುಗಳನ್ನೇ ತಿನ್ನೋದು ಬೆಟರು. ಓಕೆ ಓಕೆ. ಇನ್ನು ಬೇಸಿಗೆ ಟೈಮಲ್ಲಿ ಫ್ರೂಟ್ಸ್ ಚೆನ್ನಾಗಿ ತಿನ್ಬೇಕು ಅಂತ ಹೇಳಿದ್ರಿ. ಬೇರೆ ಯಾವುದೆಲ್ಲ, ಈಗ ನಾನ್ ವೆಜ್ ತಿಂದ್ರೆ ಹೇಳ್ತಾರೆ ಕೆಲವರಿಗೆ ಮುಖದಲ್ಲಿ ಪಿಂಪಲ್ ಜಾಸ್ತಿ ಆಗುತ್ತೆ, ಅವಾಯ್ಡ್ ಮಾಡಬೇಕು ಅಂತ. ಹೌದಾ? ಇದು ನಿಜವಾಗಿಯೂ ಹೌದಾ? ಸೈಂಟಿಫಿಕ್ ರೀಸನ್ ಏನಾದರೂ ಇದೆಯಾ? ಹೌದು. ಸೊ ಇವಾಗ ಮೊಡವೆಗಳು ಬರೋಕ್ಕೆ ಬೇರೆ ಬೇರೆ ಕಾರಣಗಳಿದ್ದಾವೆ. ಫುಡ್ ಈಸ್ ಒನ್ ಆಫ್ ದ ರೀಸನ್. ಫುಡ್ಡಲ್ಲಿ ಮೇನ್ಲಿ ನಾನ್ ವೆಜ್ ಅಂತ ಹೋದರೆ ಜಾಸ್ತಿ ಹೈ ಫ್ಯಾಟ್ ಇರೋದು, ಲೈಕ್ ಮಟನ್ ತಿಂದರೆ ಜಾಸ್ತಿ, ಇಲ್ಲ ಅಂತಂತಂದರೆ ಚಿಕನ್ ಲೆಗ್ಸಲ್ಲಿ ಅದರಲ್ಲಿ ಫ್ಯಾಟ್ ಜಾಸ್ತಿ ಇರುತ್ತೆ, ಅದಕ್ಕೆ ಮೊಡವೆಗಳು ಜಾಸ್ತಿ ಬರುತ್ತೆ. ಸೊ ಇವಾಗ ನೀವು ಲೀನ್ ಮೀಟ್ ಅಂತ ಹೇಳ್ತೀವಲ್ಲ, ಫಿಶು ಅಥವಾ ಪ್ರಾನು, ಅದ್ರಲ್ಲಿ ಜಾಸ್ತಿ ಫ್ಯಾಟ್ ಇರಲ್ಲ, ಅದಕ್ಕೆ ಪಿಂಪಲ್ಸ್ಗೆ ಏನು ಸಂಬಂಧ ಇಲ್ಲ. ಸೊ ಲೋ ಫ್ಯಾಟ್ ಮೀಟನ್ನ ತಗೊಂಡ್ರೆ ಏನು ತೊಂದರೆ ಇಲ್ಲ, ಬಟ್ ಹೈ ಫ್ಯಾಟ್ನ ಅವಾಯ್ಡ್ ಮಾಡಬೇಕು. ಅದೇ ಥರ ಡೇರಿನು, ಇವಾಗ ಮಿಲ್ಕ್ ಪ್ರಾಡಕ್ಟ್ಸ್ ಅಂತ ಹೇಳಿದೆಲ್ಲ, ಮಜ್ಜಿಗೆ ಕುಡಿಬೋದು, ಅದನ್ನೇ ಹಾಲು ಜಾಸ್ತಿ ಕುಡಿದ್ರೆ ಮತ್ತೆ ಮೊಡವೆಗಳು ಬರುತ್ತೆ. ಪನೀರ್ ಜಾಸ್ತಿ ತಿಂದ್ರೂ ಮೊಡವೆಗಳು ಬರುತ್ತೆ. ಸೊ ಯಾವ ಫಾರ್ಮಲ್ಲಿ ತಿಂತೀವಿ ಅನ್ನೋದು ಅದನ್ನು ಇಂಪಾರ್ಟೆಂಟ್. ಸೊ ಡೇರಿ ಆಲ್ಸೋ ಪಿಂಪಲ್ಸ್ ಜಾಸ್ತಿ ಮಾಡುತ್ತೆ, ಅವಾಯ್ಡ್ ಮಾಡಿ. ಸೊ ಹೊರಗಡೆ ಹೋದ್ರೆ ಸ್ಕಿನ್ ಟ್ಯಾನ್ ಆಗುತ್ತೆ, ಸ್ಕಿನ್ ಬರ್ನ್ ಆಗುತ್ತೆ. ಅದೇ ನಾನು ಎ ಸಿ ರೂಮಲ್ಲಿ ಕುತ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ, ನನ್ನ ಸ್ಕಿನ್ ಸೇಫ್ ಅಂತ ಅಂದ್ಕೋಬಹುದಾ? ಒಂದು ಹಂತಕ್ಕೆ ಟ್ಯಾನಿಂಗ್ ಇಂದ ಸೇಫು, ಬಟ್ ಅದೇ ಎ ಸಿಯಲ್ಲಿ ತುಂಬ ಹೊತ್ತು ಕೂತ್ಕೊಂಡಿದ್ದಾಗ ಏನಾಗುತ್ತೆ, ನಮ್ಮ ಸ್ಕಿನ್ ತುಂಬ ಡ್ರೈ ಆಗುತ್ತೆ. ಅದ್ರಲ್ಲಿ ಹ್ಯೂಮಿಡಿಫೈಯರ್ ಇರಲ್ಲ ಎ ಸಿನಲ್ಲಿ. ಸೊ ಸ್ಕಿನ್ ಡ್ರೈ ಆಗುತ್ತೆ, ಚರ್ಮ ಮತ್ತು ಅದರಲ್ಲೂ ಏನಾಗುತ್ತೆ ಮುದುರು ಆಗುತ್ತೆ. ಸೊ ಅದು ಎ ಸಿಯಲ್ಲಿ ಕೂತ್ಕೊಂಡ್ರೆ ನೀವು ಮಾಯ್ಶ್ಚರೈಸರ್ ಚೆನ್ನಾಗಿ ಹಚ್ಚಬೇಕು. ಅಟ್ಲೀಸ್ಟ್ 3 to 4 hours ಒಂದ್ಸತಿ ಎಷ್ಟು ಮಾಯ್ಶ್ಚರೈಸರ್ ಹಚ್ತೀರಾ ಅಷ್ಟು ಒಳ್ಳೇದು. ಬಟ್ ಟ್ಯಾನಿಂಗ್ ಒಂದು ಪ್ರಿವೆಂಟ್ ಆಗುತ್ತೆ, ಇಲ್ಲ ಅನ್ನಲ್ಲ, ಯಾಕಂದ್ರೆ ನಾವು ಬಿಸಿಲಲ್ಲಿ ಇಲ್ಲ ಅಂತ ಅಷ್ಟೇ. ಓಕೆ, ಬಟ್ ಅದರದೇ ಆದಂತ ಪ್ರಾಬ್ಲಮ್ಸ್ ಮತ್ತೆ ಎ ಸಿಲು ಏನಾದ್ರೂ ಇದ್ದೇ ಇರುತ್ತೆ. ಹೊರಗಡೆ ಹೋದಾಗ ಟ್ಯಾನ್ ಆಗುತ್ತೆ, ಒಳಗಡೆ ಬಂದಾಗ ಸ್ಕಿನ್ ಡ್ರೈ ಆಗ್ಬಿಡುತ್ತೆ ಅಂತ. ಸೊ ಹ್ಯೂಮಿಡಿಫೈಯರ್ ಇಟ್ಕೊಂಡ್ರು ಒಳ್ಳೇದು. ನೀವು ಹಂಗ್ ನೋಡ್ರೆ ಎ ಸಿ ಅಥವಾ ಕೂಲರ್ ಅಲ್ಲಿ ಯಾವ್ದು ಚೆನ್ನಾಗಂತ ಅಂತಾರೆ, ನಾವು ಹೇಳೋದು ಏರ್ ಕೂಲರ್ ಬೆಟರ್. ಯಾಕಂದ್ರೆ ಅದ್ರ ಹ್ಯೂಮಿಡಿಫೈಯರ್ ಇರುತ್ತೆ, ಅದು ನೀರಲ್ಲಿ ಗೊತ್ತಲ್ವಾ, ಗಾಳಿಯಲ್ಲಿ ಸ್ವಲ್ಪ ನೀರ್ ಬರುತ್ತಲ್ಲ, ಸೊ ಅದು ನಮ್ ಸ್ಕಿನ್ ನ ಮಾಯ್ಸ್ಟ್ ಇಟ್ಕೊಳುತ್ತೆ. ಬಟ್ ಎ ಸಿ ಡ್ರೈ ಮಾಡುತ್ತೆ. ಓಕೆ ಓಕೆ. ಇನ್ ಕೆಲವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಸ್ಕಿನ್ ಕೇರ್ ಅಲ್ಲಿ ಸ್ಪೆಷಲಿ ಫೇಸ್ ಅನ್ನ ಐಸ್ ಕ್ಯೂಬ್ ವಾಟರ್ಗೆ ಅದ್ದಿ ತೆಗಿತಾರೆ,
ಇದ್ದಾರೆ. ಅದು ಕೆಲವೊಂದು ಕಡೆ ನೋಡೋದಾದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಸೆಲೆಬ್ರಿಟೀಸ್ ಈ ತರ ಮಾಡ್ತಾ ಇದ್ದಾರೆ ಅಂತ ಟ್ರೈ ಮಾಡ್ತಾರೆ. ಇದು ಎಷ್ಟು ಮಟ್ಟಿಗೆ ಸ್ಕಿನ್ನಿಗೆ ಒಳ್ಳೇದು ಅಥವಾ ಡ್ಯಾಮೇಜ್ ಮಾಡಬಹುದಾ ಹೇಗೆ ಅಂತ? ಇದು ಶಾರ್ಟ್ ಟರ್ಮ್ ತುಂಬ ಬೆನಿಫಿಷಿಯಲ್. ಓಕೆ, ಇವಾಗ ನಾನು ಮುಖನ ಒಂದು ಬೌಲ್ ಆಫ್ ವಾಟರಲ್ಲಿ ಐಸ್ ಕ್ಯೂಬ್ ಹಾಕ್ಬಿಟ್ಟು ಡಿಪ್ ಮಾಡ್ತಿದ್ದೀನಿ. ಎಲ್ಲರೂ ಅದನ್ನೇ ಮಾಡ್ತಾ ಇದ್ದಾರೆ ಇವಾಗ. ಸೊ ಶಾರ್ಟ್ ಟರ್ಮ್ ಏನಾಗುತ್ತೆ, ನಾನು ಮುಖನ ಡಿಪ್ ಮಾಡಿದಾಗ ಸೊ ನಮ್ಮ ಬ್ಲಡ್ ವೆಸಲ್ಸ್ ಏನಾಗುತ್ತೆ ಕನ್ಸ್ಟ್ರಿಕ್ಟ್ ಆಗುತ್ತೆ, ಅಂತಂದರೆ ನ್ಯಾರೋ ಆಗುತ್ತೆ. ಆವಾಗ ನಮ್ಮ ಪಫಿನೆಸ್ ಏನಿರುತ್ತಲ್ಲ ಮುಖದಲ್ಲಿ, ಫುಲ್ ಡೇ ಟಯರ್ಡ್ ಆಗಿರ್ತೀವಿ ನಾವು, ಪಫಿನೆಸ್ ಆಗಿರುತ್ತೆ. ಸೊ ಆ ಪಫಿನೆಸ್ ಕಡಿಮೆ ಆಗುತ್ತೆ. ಪೋರ್ಸ್ ಏನನ್ಸುತ್ತೆ ಸ್ವಲ್ಪ ಹಂತಕ್ಕೆ ಶ್ರಿಂಕ್ ಆದಂಗೆ ಅನಿಸುತ್ತೆ ಅದು. ಸೊ ಆವಾಗ ಇಮಿಡಿಯೇಟಾಗಿ ನೋಡಿದಾಗ ಓ ನೈಸ್, ನನ್ನ ಫೇಸ್ ಚೆನ್ನಾಗಾಯಿತು, ಗ್ಲೋ ಆಯಿತು. ಬಟ್ ಲಾಂಗ್ ಟರ್ಮ್ ಮಾಡ್ತಾ ಇರುವಾಗ ಇದೇ ಐಸ್ ವಾಟರು ಸ್ಕಿನ್ನಲ್ಲಿರೋ ಆಯಿಲ್ನೆಲ್ಲ ತೆಗೆಯುತ್ತೆ, ಡ್ರೈ ಮಾಡುತ್ತೆ, ಬ್ಯಾರಿಯರ್ ಡ್ಯಾಮೇಜ್ ಮಾಡುತ್ತೆ. ಸೊ ಲಾಂಗ್ ಟರ್ಮ್ ಮಾಡಂಗಿಲ್ಲ ಪದೇ ಪದೇ. ಇದ್ರದ್ದೇ ಮಾಡೋ ರೀತಿಗಳಿರ್ತವೆ. ಸೊ ಡಿಪ್ ಮಾಡೋ ಬದ್ಲಿ ನಾವೇನು ಹೇಳೋದು ಅಂದರೆ, ನನಗೆ ತುಂಬ ಸುಸ್ತಾಗಿದೆ, ತುಂಬ ಕಂಜೆಷನ್ ಅನ್ನಿಸ್ತಿದೆ, ಪಫಿನೆಸ್ ಅನ್ನಿಸ್ತಿದೆ ಅಂತಾಗ ಒಂದು ಕ್ಲಾತಲ್ಲಿ ಐಸ್ ಕ್ಯೂಬ್ನ ಹಾಕಿಬಿಟ್ಟು ಒಂದು 5 ಸೆಕೆಂಡ್ಸ್ ಡ್ಯಾಬ್ ಮಾಡಿ, ಮತ್ತೆ ಒಂದು 10 ಸೆಕೆಂಡ್ಸ್ ಗ್ಯಾಪ್ ಕೊಡಿ, ಮತ್ತೆ 5 ಸೆಕೆಂಡ್ಸ್ ಡ್ಯಾಬ್ ಮಾಡಿ ಅಂತ ಹೇಳ್ತೀವಿ. ಸ್ವಲ್ಪ ಪಫಿನೆಸ್ ಕಡಿಮೆ ಆಗುತ್ತೆ, ಬಟ್ ನಾಟ್ ಆನ್ ಅ ರೆಗ್ಯುಲರ್ ಬೇಸಿಸ್. ಏನೋ ಫಂಕ್ಷನ್ ಇದೆ ಮಾಡ್ಕೋಬೋದು. ಓಕೆ, ಬಟ್ ಪದೇ ಪದೇ ಮಾಡ್ತಾ ಹೋದ್ರೆ ಸ್ಕಿನ್ ಡ್ಯಾಮೇಜ್ ಆಗುವಂತ ಸಾಧ್ಯತೆ ಇರುತ್ತೆ ಅಂತ. ಸೊ ಸ್ಕಿನ್ ಕೇರ್ ಅಂತ ಬಂದಾಗ ತುಂಬಾ ಜನ ಇವಾಗ ಮಾಡುವಂಥದ್ದು ಅಡುಗೆ ಮನೆಯಲ್ಲಿ ಇರೋದನ್ನೇ ಏನಾದರೂ ಯೂಸ್ ಮಾಡೋದು, ಟರ್ಮರಿಕ್ ಆಗಿರ್ಬೋದು ಅಥವಾ ಯಾವ್ದಾದ್ರು ಫ್ರೂಟ್ ಇದ್ದು ಪೀಲ್ ಅನ್ನ ಅಪ್ಲೈ ಮಾಡುವಂಥದ್ದಾಗಿರ್ಬೋದು ಅಥವಾ ಆಲೋವೆರಾ. ಸೊ ಇದೆಲ್ಲ ಎಷ್ಟರ ಮಟ್ಟಿಗೆ ರಿಸಲ್ಟ್ ಕೊಡುತ್ತೆ? ಇದು ಅಂದ್ರೆ ಆ ಮೂಮೆಂಟಿಗೆ ಅದು ರಿಸಲ್ಟ್ ಕೊಡುತ್ತೆ ಅಥವಾ ಲಾಂಗ್ ಟರ್ಮ್ ಅಲ್ಲಿ ಏನಾದರೂ ರಿಸಲ್ಟ್ ಕೊಡುತ್ತಾ ಹೇಗೆ ಅಂತ? ಸೊ ಇದರಲ್ಲಿನೂ ನಿಮ್ಮ ಸ್ಕಿನ್ ಟೈಪ್ ನೋಡ್ಕೋಬೇಕು ಫಸ್ಟು. ಅವ್ರು ಅರಿಶಿನ ಯೂಸ್ ಮಾಡಿದ್ದಾರೆ, ಅವ್ರು ಟರ್ಮರಿಕ್ ಯೂಸ್ ಮಾಡಿದ್ದಾರೆ, ನಾನು ಅರಿಶಿನ ಯೂಸ್ ಮಾಡ್ತೀನಿ ನನ್ನ ಮುಖಕ್ಕೆ ಅಂದರೆ ಆಗಲ್ಲ. ಎಲ್ರದ್ದು ಸ್ಕಿನ್ ಟೈಪ್ ಬೇರೆ ಇರುತ್ತೆ. ಇವಾಗ ನಾರ್ಮಲ್ ಆಗಿ ತುಂಬ ಕಾಮನ್ ಆಗಿ ಯೂಸ್ ಮಾಡೋದು ಒಂದೇನಂತಂದ್ರೆ ಮೊಸರು. ಓಕೆ, ಅದ್ರಲ್ಲಿ ಏನಿದೆ, ಲ್ಯಾಕ್ಟಿಕ್ ಆ್ಯಸಿಡ್ ಇದೆ. ಇವಾಗ ನನಗೆ ಮೊಡಮೆಗಳಿದೆ ಅಂತಂತಂದರೆ ಕರ್ಡ್ ಒಂದು ಹಂತಕ್ಕೆ ನಂಗೆ ಹೆಲ್ಪ್ ಆಗುತ್ತೆ. ಇವಾಗ ಟರ್ಮರಿಕ್ ನೀವು ಹೇಳಿದ್ರಿ, ಟರ್ಮರಿಕ್ ಈಸ್ ಆಂಟಿಸೆಪ್ಟಿಕ್ ಅಂತ ಹೇಳ್ತೀವಿ. ಬಟ್ ಇತ್ತೀಚೆಗೆ ಯಾವ ಟರ್ಮರಿಕ್ಕು ಪ್ಯೂರ್ ಅಲ್ವೇ, ಆರ್ಗ್ಯಾನಿಕ್ಕು ಇಲ್ಲ, ಎಲ್ಲದರಲ್ಲೂ ಕಲರ್ ಬೆಳೆಸಿರ್ತಾರೆ. ನೀವು ಮುಟ್ಟು ನೋಡಿ ಕೈಗೆಲ್ಲ ಯೆಲ್ಲೋ ಕಲರ್ ಸ್ಟೇನ್ ಆಗಿರುತ್ತೆ. ಸೊ ಅದನ್ಗಿನ ನೀವು ಮುಖಕ್ಕೆ ಹಚ್ಚಿದ್ರೆ ಆಬ್ವಿಯಸ್ಲಿ ಇರಿಟೇಷನ್ ಆಗುತ್ತೆ. ಇವಾಗ ಕೆಮಿಕಲ್ ಹಚ್ಚಿದಂಗೆ ಅದು, ಸೊ ಇರಿಟೇಷನ್ ಆಗುತ್ತೆ. ಸೊ ಟೈಪ್ ಆಫ್ ಸ್ಕಿನ್ ನೋಡ್ಕೋಬೇಕು, ಏನು ತೊಂದರೆ ಇದೆ. ಇವಾಗ ಅಲೋವೆರಾ ಜೆಲ್ ಇಸ್ ಗುಡ್. ಓಕೆ, ಅದು ಮಾಯ್ಶ್ಚರೈಸಿಂಗ್ ಇಫೆಕ್ಟ್, ಕ್ಲಿಯರ್ ಫ್ರೆಶ್ ಆಗಿ ನಿಮಗೆ ಪ್ಲಾಂಟಿಂದ ಸಿಗ್ತಾ ಇದೆ ಅಂತಂದರೆ ನಿಮ್ಮ ಸ್ಕಿನ್ ಡ್ರೈ ಇರೋರಿಗೆ ಹಚ್ಬೋದು. ಸೊ ಏನೋ ಮಾಡೋಕ್ಕಿಂತ ಮುಂಚೆ ಬೆಸ್ಟ್ ಇಸ್ ಟು ಅನಲೈಸ್ ಯುವರ್ ಸ್ಕಿನ್ ಟೈಪ್. ನಿಮ್ಮ ಸ್ಕಿನ್ ಟೈಪ್ಗೆ ಏನು ಯೂಸ್ ಆಗ್ಬೋದು ಅದನ್ನು ಯೂಸ್ ಮಾಡಿ. ಅವ್ರು ಯೂಸ್ ಮಾಡಿದ್ದಾರೆ, ಯೂಟ್ಯೂಬಲ್ಲಿ ಅದು ತೋರಿಸಿದ್ದಾರೆ ಅಂತ ಯೂಸ್ ಮಾಡಕ್ಕೆ ಹೋಗ್ಬೇಡಿ ಆದಷ್ಟು. ಸೊ ಡ್ರೈ ಸ್ಕಿನ್ ಇದ್ದವ್ರು ಅಲೋವೆರಾ ಯೂಸ್ ಮಾಡ್ಬೋದು. ಹಾಗೆ ಡ್ರೈ ಸ್ಕಿನ್ ಇರೋರು ಅಲೋವೆರಾ ಯೂಸ್ ಮಾಡ್ಬೋದು. ಟರ್ಮರಿಕ್ಕು ಆರ್ಗ್ಯಾನಿಕ್ ಆಗಿ ಸಿಕ್ಕಿದೆ, ನಂಗೇನೋ ಇನ್ಫೆಕ್ಷನ್ ಆಗಿದೆ ಅಂತಂದರೆ ಅಷ್ಟೇ ಯೂಸ್ ಮಾಡಿ, ಇಲ್ಲಾಂದರೆ ಬೇಡ. ಓಕೆ, ಯಾಕಂದರೆ ಟರ್ಮರಿಕ್ಕು ಇತ್ತೀಚೆಗೆ ಅದು ಪೌಡರ್ ಥರ ಬರಲ್ಲ, ತುಂಬ ಅದು ತರಿ ಬರುತ್ತೆ, ಸ್ಕ್ರಬ್ ಥರ ಆಗ್ತಾ ಇದೆ. ಸೊ ಅದು ಸ್ಕ್ರಬ್ ಥರ ಮಾಡಿದಾಗ ನಿಮ್ಮ ಮೇಲ್ಗಡೆ ಚರ್ಮ ಹೋಗುತ್ತೆ, ಡ್ರೈ ಆಗುತ್ತೆ. ಸೊ ನಾವು ಸ್ಕಿನ್ ಕೇರ್ಗೆ ಅಥವಾ ನಿಮ್ಮ ಗ್ಲೋಗೆ ಟರ್ಮರಿಕ್ ಯೂಸ್ ಮಾಡ್ತಾ ಇದ್ರೆ ಬೇಡ. ಮೊಸರು ಯೂಸ್ ಮಾಡ್ಬೋದು, ತುಂಬ ಆಯಿಲಿ ಸ್ಕಿನ್ ಇರೋರಿಗೆ ಯೂಸ್ ಮಾಡಿ. ಓಕೆ ಓಕೆ, ಹಾಗಿದ್ರೆ ಈಗಂತೂ ಬ್ಯುಸಿ ಲೈಫಲ್ಲಿ ಇರೋರು ತುಂಬಾ ಜನ ಇರ್ತಾರೆ, ಸ್ಪೆಷಲಿ ಸಿಟಿ ಲೈಫಲ್ಲಿ ನೋಡೋದಾದ್ರೆ ವೀಕೆಂಡಲ್ಲಿ ಒಂದು ಸತಿ ಕೇರ್ ಮಾಡೋದಕ್ಕೆ ಟೈಮ್ ಸಿಗುತ್ತೆ, ಬಟ್ ಅದು ಕಷ್ಟ ಅಂತ ಆಗ್ಬಿಟ್ಟಿದೆ. ಹಾಗಿದ್ರೆ ಬ್ಯುಸಿ ಲೈಫಲ್ಲಿ ಇರೋರಿಗೆ ಇವ್ರು ಯಾವ ರೀತಿಯಾಗಿ ಸ್ಕಿನ್ ಕೇರ್ ಮಾಡ್ಕೋಬೇಕಾಗುತ್ತೆ, ಸ್ಪೆಷಲಿ ಸಮ್ಮರಲ್ಲಿ ಯಾವ ರೀತಿಯಾಗಿ ಸ್ಕಿನ್ ಕೇರ್ ಇರಬೇಕು ನಿಮ್ಮ ಕಡೆಯಿಂದ ಟಿಪ್ಸ್ ಕೊಡೋದಾದ್ರೆ? ಸೊ ಜಾಸ್ತಿ ಏನೂ ಇಲ್ಲ, ಸಿಂಪಲ್ ಆಗಿ ಇಟ್ಕೋಬೇಕು ನಿಮ್ಮ ಸ್ಕಿನ್ ಕೇರ್ನ. ಜಾಸ್ತಿ ಹಚ್ಚಿದ್ರೆ ಬೇಗ ಗ್ಲೋ ಅಥವಾ ಜಾಸ್ತಿ ಗ್ಲೋ ಅಂತ ಏನಿಲ್ಲ. ಸೊ ಸಮ್ಮರಲ್ಲಿ ಒಂದಂತೂ ಕ್ಲೆನ್ಸ್ ಯುವರ್ ಸ್ಕಿನ್, 2 ಸತಿ ಮುಖ ತೊಳಿಲೇಬೇಕು ಕಂಪಲ್ಸರಿ. ತೊಳೆದಾದ್ಮೇಲೆ ಒಂದು ಹೈಡ್ರೇಟಿಂಗ್ ಮಾಯ್ಶ್ಚರೈಸರ್ ಅಂತ ಹೇಳ್ತೀವಿ, ಯಾಕಂದರೆ ಸ್ಕಿನ್ ತುಂಬ ಸ್ವೆಟ್ ಆದಾಗ ಡಿಹೈಡ್ರೇಟ್ ಆಗುತ್ತೆ. ಸೊ ಹೈಡ್ರೇಟಿಂಗ್ ಮಾಯ್ಶ್ಚರೈಸರು, ಸನ್ಸ್ಕ್ರೀನ್, ಇವು 3 ಮಾಡಿದ್ರೂ ಆಲ್ಮೋಸ್ಟ್ ನಿಮ್ಮ 50% ಆಫ್ ಸ್ಕಿನ್ ಕೇರ್ ರೂಟೀನ್ ಮುಗ್ದಂಗೆ. ಓಕೆ, ಸೊ ನೀವು ಆರ್ ಪ್ರೊಟೆಕ್ಟಿಂಗ್, ಯುವರ್ ಮಾಯ್ಶ್ಚರೈಸಿಂಗ್, ಯುವರ್ ಪ್ರೊಟೆಕ್ಟಿಂಗ್ ಯುವರ್ ಸ್ಕಿನ್ ಅಗೇನ್ಸ್ಟ್ ದ ಸನ್ಲೈಟ್. ಓಕೆ, ಕಂಪಲ್ಸರಿ ಸನ್ಸ್ಕ್ರೀನ್ ಯೂಸ್ ಮಾಡಿ. ಇವಾಗ ರಾತ್ರಿ ಹೊತ್ತು ಡಾಕ್ಟರ್ ಏನು ಯೂಸ್ ಮಾಡಬೇಕು, ತುಂಬ ಏನು ಜಾಸ್ತಿ ಬೇಡ. ಇವಾಗ ಯಾರ್ದೋ ಏನೋ ಒಂದು ಕನ್ಸರ್ನ್ ಇರುತ್ತೆ ಅಂತ ಅಂದ್ಕೊಳ್ಳಿ, ನನಗೆ ಮಂಗ್ ಬಂದಿದೆನೋ ಅಥವಾ ಪಿಗ್ಮೆಂಟೇಷನ್ ಇದೋ, ಪಿಗ್ಮೆಂಟೇಷನ್ ಕ್ರೀಮ್ನ ಒಂದಿನ ಬಿಟ್ಟು ಒಂದಿನ ಯೂಸ್ ಮಾಡಿ, ಡೈಲಿನೂ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಇಲ್ಲ ನನಗೆ ಏಜಿಂಗ್ ಬರ್ತಾ ಇದೆ ಅಂದರೆ ಆ್ಯಂಟಿ ಏಜಿಂಗ್ ಕ್ರೀಮ್ಸ್ ಯೂಸ್ ಮಾಡ್ಬೋದು. ಸೊ ಸಿಂಪಲ್ ಆಗಿ ಏನಂತಂದರೆ ಒಂದು ಕ್ಲೆನ್ಸರು, ಒಂದು ಮಾಯ್ಶ್ಚರೈಸರು, ಒಂದು ಸನ್ಸ್ಕ್ರೀನ್, ಇಷ್ಟು ಮಾಡಿದ್ರು ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಗ್ಲೋ ಆಗುತ್ತೆ. ಓಕೆ, ಅದ್ರ ಜೊತೆಗೆ ಫುಡ್ ಕೇರ್ ಕೂಡ ತಗೋಬೇಕು ಡೆಫಿನೆಟ್ಲಿ. ಓಕೆ, ಅದಂತೂ ಮಿಸ್ ಮಾಡಂಗೇ ಇಲ್ಲ. ಓಕೆ ಓಕೆ ಡಾಕ್ಟರ್, ಈಗ ಮೆನ್ನಿಗೆ ಬೇರೆ ವುಮೆನಿಗೆ ಬೇರೆ ಸ್ಕಿನ್ ಕೇರ್ ಅಂತ ಇರುತ್ತೆ ಹೇಗೆ?
ಹೌದು, ಮೆನ್ನು ವಿಮೆನ್ಸ್ ಡಿಫ್ರೆಂಟ್ ಇರುತ್ತೆ. ಯಾಕಂದರೆ ಅವ್ರ ಚರ್ಮನೇ ಬೇರೆ, ನಮ್ಮ ಚರ್ಮನೇ ಬೇರೆ, ಅವ್ರ ಥಿಕ್ನೆಸ್ ಆಫ್ ಚರ್ಮ ಬೇರೆ ಇರುತ್ತೆ, ನಮ್ಮದು ಬೇರೆ ಇರುತ್ತೆ. ಆಯಿಲ್ ಗ್ಲ್ಯಾಂಡ್ಸು ತುಂಬ ಡಿಫರ್ ಆಗುತ್ತೆ, ಜೆನೆಟಿಕ್ಸು ಪ್ಲಸ್ ಅವ್ರ ಆಯಿಲ್ ಗ್ಲ್ಯಾಂಡ್ಸ್ ಬೇರೆ ಆಗುತ್ತೆ. ಸೊ ಏನಾಗುತ್ತೆ ಅಂದರೆ ಇಂಗ್ರೀಡಿಯೆಂಟ್ಸ್ ಡಿಫರ್ ಆಗುತ್ತೆ. ಅವ್ರಿಗೆ ಒಂದು ಜಾಸ್ತಿ ಪರ್ಸೆಂಟೇಜ್ ಅಂದರೆ ಅವ್ರಿಗೆ 6% ಬೇಕಾದರೆ ನಮಗೆ ಒಂದು 2% ಬೇಕಾಗ್ಬೋದು. ಸೊ ಡಿಫ್ರೆಂಟ್ ಆಗಿರುತ್ತೆ, ಬಟ್ ಬೇಸಿಕ್ ಸೇಮೇ. ಎಲ್ಲರೂ ವಾಶ್ ಮಾಡಬೇಕು, ಎಲ್ಲರೂ ಮಾಯ್ಶ್ಚರೈಸರು, ಎಲ್ಲರೂ ಸನ್ಸ್ಕ್ರೀನ್. ಬಟ್ ಯಾವ ಸನ್ಸ್ಕ್ರೀನು, ಯಾವ ಮಾಯ್ಶ್ಚರೈಸರು, ಯಾವ ಕ್ರೀಮ್ ಯೂಸ್ ಮಾಡೋದು ಅದು ಡಾಕ್ಟರ್ಸ್ ಹೇಳ್ತಾರೆ ಬೇಸ್ಡ್ ಆನ್ ಯೋರ್ ಸ್ಕಿನ್ ಟೈಪ್. ಓಕೆ ಓಕೆ. ಸೊ ನಿಮ್ಮ ಕ್ರೀಮ್ನ, ನಿಮ್ಮ ಹಚ್ಚೋ ಕ್ರೀಮ್ನ ನಿಮ್ಮ ಹಸ್ಬೆಂಡಿಗೆ ಕೊಡ್ತೀನಿ ಅನ್ನೋದು ತಪ್ಪಾಗುತ್ತೆ. ಓಕೆ ಓಕೆ. ಡಾಕ್ಟರ್, ಕೊನೆಯದಾಗಿ ಏನು ಟಿಪ್ಸ್ ಕೊಡೋಕೆ ಇಷ್ಟಪಡ್ತೀರಿ ಓವರ್ ಆಲ್ ಆಗಿ ಸಮ್ಮರ್ ಸ್ಕಿನ್ ಕೇರ್ ಬಗ್ಗೆ? ಸೊ ಸಮ್ಮರಲ್ಲಿ ಬೇಸಿಕ್ಲಿ ಚೆನ್ನಾಗಿ ನೀರು ಕುಡೀರಿ. ಫಸ್ಟ್ ಥಿಂಗ್ ಇಸ್ ನೀರು. ಓಕೆ, ಕೀಪ್ ಯೋರ್ ಸೆಲ್ಫ್ ಹೈಡ್ರೇಟೆಡ್. ಚೆನ್ನಾಗಿ ಊಟ ಮಾಡಿ, ಆಚೆಯಿಂದ ಜಾಸ್ತಿ ಕೂಲ್ ಡ್ರಿಂಕ್ಸು, ಐಸ್ ಕ್ರೀಮ್ಸ್ ಎಲ್ಲ ಬೇಡ. ನೆಕ್ಸ್ಟ್ ಇಸ್ ಸಿಂಪಲ್ ಸನ್ಸ್ಕ್ರೀನ್ ಇಸ್ ಅ ಮಸ್ಟ್. ಅಟ್ಲೀಸ್ಟ್ 3 times ನೀವು ಆಚೆ ಹೋಗ್ತಾ ಇದ್ದರೆ ಅಟ್ಲೀಸ್ಟ್ 2 to 3 times ರೀಅಪ್ಲೈ ಮಾಡಿ ಲೂಸ್ ಆಗಿರೋ ಕಾಟನ್ ಬಟ್ಟೆಗಳು ಹಾಕ್ಕೊಳ್ಳಿ, ಸೊ ದಟ್ ನಮಗೆ ಹೀಟ್ ರ್ಯಾಶು, ಇನ್ಫೆಕ್ಷನ್ಸ್ಗಳು ಆಗಬಾರ್ದು. ಓಕೆ. ಸೊ ಕೆಲವರು ಕೋಕೋನಟ್ ಆಯಿಲ್ ಒಳ್ಳೇದು ಅಂತ ಹೇಳ್ತಾರೆ, ಹೌದಾ ನಿಜವಾಗಿಯೂ? ಅಂದರೆ ಮುಖಕ್ಕೂ ಹಚ್ಕೋತಾರೆ, ಇನ್ನು ಕೆಲವರು ಇಡೀ ಬಾಡಿಗೆ ಅಪ್ಲೈ ಮಾಡ್ಕೋತಾರೆ. ಸಮ್ಮರಲ್ಲಿ ಅದನ್ನೆಲ್ಲ ಯೂಸ್ ಮಾಡಬಹುದಾ ಹೇಗೆ? ಅಂದರೆ ಸಮ್ಮರಲ್ಲಿ ಅಂತ ಅಲ್ಲ, ಆಸ್ ಸಚ್ ಕೋಕೋನಟ್ ಆಯಿಲ್ ಇಸ್ ಅ ಟೈಪ್ ಆಫ್ ಮಾಯ್ಶ್ಚರೈಸರ್ ಅಂತ ಹೇಳ್ತೀವಿ. ಅದು ಒಳ್ಳೇದು ನಮ್ಮ ಸ್ಕಿನ್ಗೆ. ಇವಾಗ ನಮಗೆ ಸ್ಕಿನ್ ಡ್ರೈ ಇತ್ತು ಅಂತಂದರೆ ಕೋಕೋನಟ್ ಆಯಿಲ್ ಹಚ್ಚಿ, ಅದು ಒನ್ ಟೈಪ್ ಆಫ್ ಮಾಯ್ಶ್ಚರೈಸರು. ಬಟ್ ಅದನ್ನು ಹಚ್ಚಿದ್ದೀನಿ, ನಾನು ಮಾಯ್ಶ್ಚರೈಸರ್ ಬೇಕಾಗಿಲ್ವಾ ಡಾಕ್ಟರ್ ನನಗೆ ಅಂತ ತುಂಬ ಜನ ಕೇಳ್ತಾರೆ. ಇಲ್ಲ, ಬೇಕಾಗುತ್ತೆ. ಯಾಕಂದರೆ ಅದು ಬರೀ ಅಕ್ಲೂಡ್ ಮಾಡುತ್ತೆ ನಮ್ಮ ಸ್ಕಿನ್ ಪೋರ್ಸ್ನೆಲ್ಲ, ಡ್ರೈ ಡಿಹೈಡ್ರೇಟ್ ಆಗಕ್ಕೆ ಕೊಡಲ್ಲ, ಬಟ್ ಅದನ್ನು ಒಳಗಡೆ ಅಬ್ಸಾರ್ಬ್ ಆಗಲ್ಲ. ಸೊ ಹಾಗಾಗಿ ಬೇರೆ ಥರ ಮಾಯ್ಶ್ಚರೈಸರ್ ಯೂಸ್ ಮಾಡಬೇಕು. ಇಟ್ ಈಸ್ ಗುಡ್ ಫಾರ್ ಸ್ಕಿನ್. ಮಸಾಜ್ ಮಾಡ್ಕೊಳ್ಳಿ, ವಾರಕ್ಕೆ 1 ಸತಿ 2 ಸತಿ ಹಚ್ಬಿಟ್ಟು ಚೆನ್ನಾಗಿ ಸ್ನಾನ ಮಾಡಿ, ಏನೂ ತೊಂದರೆ ಇಲ್ಲ. ಸಮ್ಮರ್ಗೆ ಮುಖಕ್ಕೆಲ್ಲ ಹಚ್ಕೊಳಕ್ಕೆ ಹೋಗಬೇಡಿ, ಯಾಕಂದರೆ ಮೊಡಮೆಗಳು ಜಾಸ್ತಿ ಆಗುತ್ತೆ, ಕ್ಲಾಗ್ ಆಗುತ್ತೆ ಪೋರ್ಸ್. ಸೊ ನೋ ಆಯಿಲ್ ಫಾರ್ ಫೇಸ್ ಅಟ್ಲೀಸ್ಟ್ ಅವಾಯ್ಡ್ ಮಾಡಿ. ಸೊ ಕೋಕೋನಟ್ ಆಯಿಲ್ ಒಳ್ಳೇದು ಹಾಗಂತ ಹೇಳ್ಬಿಟ್ಟು ಕೋಕೋನಟ್ ಆಯಿಲ್ ಹಚ್ಚಿದ್ದೀನಿ, ನನಗೆ ಮಾಯ್ಶ್ಚರೈಸರ್ ಬೇಡ, ಸನ್ಸ್ಕ್ರೀನ್ ಬೇಡ ಅಂತ ಹೇಳಿ ಅವಾಯ್ಡ್ ಮಾಡೋ ಹಾಗಿಲ್ಲ. ಸೊ ಬೇಸಿಕ್ ಆಗಿ ಫುಡ್ ತಗೋಬೇಕು, ಅದ್ರ ಜೊತೆಗೆ ಏನು ಬೇಕು ಬೇಸಿಕ್ ಆಗಿ ಸ್ಕಿನ್ ಅನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಏನು ಬೇಕು ಅದನ್ನು ಅಪ್ಲೈ ಮಾಡ್ಕೋಬೇಕಾಗುತ್ತೆ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿಯಾಗಿ ಬೇಸಿಗೆ ಟೈಮಲ್ಲಿ ಅಥವಾ ಸಮ್ಮರಲ್ಲಿ ನಮ್ಮ ಸ್ಕಿನ್ ಕೇರನ್ನು ಮಾಡಬೇಕಾಗತ್ತೆ, ಯಾವೆಲ್ಲ ಫುಡ್ ತಗೋಬೇಕು, ಯಾವುದನ್ನು ಅವಾಯ್ಡ್ ಮಾಡಬೇಕು, ಸನ್ಸ್ಕ್ರೀನ್ ಎಷ್ಟು ಮುಖ್ಯ ಆಗುತ್ತೆ, ಮಾಯ್ಶ್ಚರೈಸರ್ ಎಷ್ಟು ಮುಖ್ಯ ಆಗುತ್ತೆ, ಸೊ ಎಲ್ಲದರ ಬಗ್ಗೆ ಒಂದು ಡೀಟೇಲ್ ಆಗಿರುವಂಥ ಸಿಂಪಲ್ ಇನ್ಫಾರ್ಮೇಷನ್ ಅನ್ನು ನಮ್ಮ ಆಡಿಯನ್ಸ್ಗೆ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿಯಾಗಿ ಸಮ್ಮರ್ ಸ್ಕಿನ್ ಕೇರ್ ಮಾಡಬೇಕಾಗುತ್ತೆ, ಸೊ ಯಾವೆಲ್ಲ ಫುಡ್ಡನ್ನು ತಗೋಬೇಕು, ಸೊ ಯಾವ ರೀತಿಯಾಗಿ ಓವರ್ ಆಲ್ ಆಗಿ ಸ್ಕಿನ್ನಿನ ಬಗ್ಗೆ ನಾವು ಕೇರ್ ತಗೋಬೇಕಾಗುತ್ತೆ, ಈ ವಿಚಾರದ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.